ಅಂದ್ರೆ ಮತ್ತಾಯ ಗ್ರಂಥ 24ನೇ ಅಧ್ಯಾಯ 44ನೇ ವಚನ. मत्ती चैप्टर 24 अध्याय 44 वचन 24 मैथ्यू 24:44. ಆದ ಕಾರಣ ನೀವು ಸಹ ಸಿದ್ಧರಾಗಿರಿ, ನೀವು ನೆನೆಸದ ಗಳಿಗೆಯಲ್ಲಿಯೂ ಮನುಷ್ಯ ಕುಮಾರನು ಬರುತ್ತಾನೆ. ಹಾಗಾದರೆ ಯಜಮಾನನು ತನ್ನ ಮನೆಯವರಿಗೆ ಹೊತ್ತಿಗೆ ಆಹಾರ ಕೊಡಲಿಕ್ಕೆ ಅವರ ಮೇಲಿಟ್ಟ ನಂಬಿಕಸ್ಥನು ವಿವೇಕಿಯಾದಂತ ಆಳು ಯಾರು? ಯಜಮಾನನು ಬಂದು ಯಾವ ಹಾಳು ಹೀಗೆ ಮಾಡುವುದನ್ನು ಕಾಣುವನು, ಆ ಆಳು ಧನ್ಯನು. ಪ್ರೈಸ್ ದಿ ಲಾರ್ಡ್. ಇನ್ನೊಂದು ಸರಿ ಓದ್ತೀನಿ ನೋಡಿ. ಆದ ಕಾರಣ ನೀವು ಸಹ ಸಿದ್ಧರಾಗಿರಿ, ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯ ಕುಮಾರನು ಬರುತ್ತಾನೆ. ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ವಚನ ಹೇಳ್ತದೆ, ನೀವು ಸಿದ್ಧರಾಗಿ ರೆಡಿಯಾಗಿ. ನಾವು ಕಾಲೇಜ್ಗೆ ಹೋಗ್ಬೇಕಂದ್ರೆ, ಸ್ಕೂಲ್ಗೆ ಹೋಗ್ಬೇಕಂದ್ರೆ, ಊರಿಗೆ ಹೋಗ್ಬೇಕಂದ್ರೆ, ಫಾರಿನ್ಗೆ ಹೋಗ್ಬೇಕಂದ್ರೆ, ಫ್ಲೈಟ್ ಹತ್ಬೇಕಾದ್ರೆ, ಟ್ರೈನ್ ಹತ್ಬೇಕಾದ್ರೆ, ಬಸ್ ಸ್ಟ್ಯಾಂಡ್ಗೆ ಬಸ್ ಹತ್ತೋದಿಕ್ಕೆ ಹೋಗೋದಿಕ್ಕೆ, ಹಾಗೆ ಒಂದು ಮನೆ ಕಟ್ಟುವಾಗ ಮೊದಲೇ ನಾವು ಸಿದ್ಧರಾಗಿರ್ತೀವಿ. ಎಲ್ಲ ರೆಡಿ ಮಾಡ್ಕೊಂಡು ಮಾತಾಡೋದು. आशीष नहीं बात करना बेटी. हम स्कूल जाने का पहले, कॉलेज जाने का पहले, काम जाने का पहले, एक गांव जाने का पहले, ट्रेन कराने के लिए पहले, बस का अंदर जाने के लिए पहले सिद्ध होता. ऐसा से स्वर्ग पहुंचने के लिए पहले सिद्ध होना. सिद्ध नहीं तो प्रभु आपको छोड़ देगा. ನೋಡಿ, ನಾವು ಬಸ್ ಹತ್ತೋದಕ್ಕೆ ಮುಂಚೆ, ಬಸ್ ಬರೋದಕ್ಕೆ ಮುಂಚೆ ಸಿದ್ಧರಾಗಿರ್ತೀವಿ. ರೈಲ್ವೆ ಸ್ಟೇಷನ್ಗೆ ಹೋಗಿ ಟ್ರೈನ್ ಅನ್ನು ಹತ್ತೋದಕ್ಕೆ ಮುಂಚೆ ಸಿದ್ಧರಾಗಿರ್ತೀವಿ. ಅದೇ ರೀತಿಯಾಗಿ ಸ್ಕೂಲು, ಕಾಲೇಜು, ಒಂದು ಊರು, ಒಂದು ಕಾರ್ಯಕ್ರಮಕ್ಕೆ, ಒಂದು ಮದುವೆಗೆ ಹೋಗುವಾಗ ಮುಂಚೆನೆ ರೆಡಿ ಆಗ್ತೀವಿ. ಆಮೇಲೆ ಸ್ನಾನ ಮಾಡಿ ಎಲ್ಲ ಪ್ಯಾಕಪ್ ಮಾಡಿಕೊಂಡು, ಪೇಸ್ಟು, ಬ್ರಷು, ಆಮೇಲೆ ಕ್ರೀಮು, ಆಮೇಲೆ ಏನೇನು ಬೇಕು ಬಟ್ಟೆ, ಬ್ಯಾಗ್, ಪ್ರತಿಯೊಂದು ಚಾರ್ಜರು, ಫೋನು, ಏನೇನು ಬೇಕೋ ಪ್ರತಿಯೊಂದನ್ನು ನಾವು ಸಿದ್ಧಪಡಿಸಿಕೊಂಡು ಊರಿಗೆ, ಫಂಕ್ಷನ್ಗೆ, ಬೇರೆ ಕಡೆಗೆ, ಸ್ಕೂಲ್ಗೆ ಹೋಗೋ ಮಕ್ಕಳು, ಕಾಲೇಜ್ಗೆ ಹೋಗೋ ಮಕ್ಕಳು ಬೆಳಗ್ಗೆ ಎದ್ದು ರೆಡಿಯಾಗಿ ಮುಖ ತೊಳೆದು ಸ್ನಾನ ಮಾಡಿ ತಲೆ ಬಾಚಿ ಶೂ ಕಟ್ಕೊಂಡು, ಟೈ ಕಟ್ಕೊಂಡು, ಇನ್ಸೈಡ್ ಮಾಡಿ ಬೆಲ್ಟ್ ಹಾಕೊಂಡು, ಬುಕ್ಸ್ ಎಲ್ಲ ಇದೆಯಾ ಟೈಮ್ ಟೇಬಲ್ ಪ್ರಕಾರ ಡೈರಿ ತೆಗೆದು ಬುಕ್ ಎಲ್ಲ ನೋಡ್ಕೊಂಡು, ಕ್ಲೀನ್ ಆಗಿ ಪಾಲಿಶ್ ಹಾಕಿದೀರಾ, ಕಟಿಂಗ್ ಮಾಡ್ಕೊಂಡಿದ್ದೀರಾ ನೋಡ್ಕೊಂಡು, ಒಂದು ಸ್ಟೂಡೆಂಟ್ ಸ್ಕೂಲ್ಗೆ ಹೋದಂಗೆ ಆಧ್ಯಾತ್ಮಿಕ ಜೀವನದಲ್ಲಿ, ಈ ವಿಶ್ವಾಸ ಜೀವನದಲ್ಲಿ ನಾವು ಕೂಡ ಯೇಸು ಸ್ವಾಮಿ ಬರೋ ದಿನಕ್ಕೆ ಸಿದ್ಧರಾಗಿರ್ಬೇಕು. ನೋಡಿ, ನಾವೆಲ್ಲ ಚರ್ಚಿಗೆ ಬಂದಿದ್ದೀರಿ, ಇನ್ನ ನಿಮ್ಮಲ್ಲಿ ರಕ್ಷಣೆನೇ ಹೊಂದಿಲ್ಲ, ಇನ್ನು ನಿಮ್ಮಲ್ಲಿ ದೇವರಲ್ಲೇ ಬಂದಿಲ್ಲ, ಇನ್ನು ನಿಮ್ಮಲ್ಲಿ ಕೆಲವರು ರಕ್ಷಣೆ ಹೊಂದಿದ್ದೀರಾ, ಆಮೇಲೆ ಪರಿಶುದ್ಧಾತ್ಮನು ಹೊಂದಿಲ್ಲ, ದೀಕ್ಷಾಸ್ಥಾನ ತಗೊಂಡಿದ್ದೀರಾ, ಇನ್ನು ಕೆಲವರು ದೀಕ್ಷಾಸ್ಥಾನ ಕೂಡ ತಗೊಂಡಿಲ್ಲ. ಅದು ಏನನ್ನ ತೋರಿಸಿದ್ರೆ ನೀವಿನ್ನೂ ರೆಡಿ ಆಗಿಲ್ಲ. ವಾಕ್ಯ ಹೇಳ್ತದೆ, ಒಬ್ಬನು ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯವನ್ನ ಸೇರಲಾರನು. ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದಿದ್ದರೆ, ನೋಡು, ನಿನಗೆ ನೀರಲ್ಲಿ ಮಾತ್ರ ದೀಕ್ಷಾಸ್ಥಾನವಾಗಿದೆ, ಪರಿಶುದ್ಧಾತ್ಮನನ್ನ ಹೊಂದಿಲ್ಲ ಅಂದ್ರೆ ನೀನು ಪರಲೋಕಕ್ಕೆ ಹೋಗಲ್ಲ. आप पानी में बैप्टिज्म ले लिया, पवित्र आत्मा से नहीं भरा, प्रभु का पास नहीं पहुंचेगा, स्वर्ग नहीं पहुंचेगा. क्यों? यूहन्ना 3 अध्याय 5 वचन बोलते, एक विश्वासी, एक पापी पानी से स्थान लेना और पवित्र आत्मा से स्थान लेना, इस दोनों स्वर्ग पहुंचने के लिए सहाय करते. ಇನ್ನು ನಿಮ್ಮಲ್ಲಿ ಯಾರು ರಕ್ಷಣೆ ಹೊಂದಿಲ್ಲ, ಮಾನಸಾಂತರ ಪಟ್ಟಿಲ್ಲ, ಇನ್ನು ದೇವರಿಗಾಗಿ ಸಿದ್ಧರಾಗಿಲ್ಲ, ಆಮೇಲೆ ಯಾರಿದ್ದೀರಾ, ಇನ್ನು ನಾನು ರೆಡಿ ಇಲ್ಲ ಬ್ರದರ್, ನಾನು ಏನು ಯೇಸು ಸ್ವಾಮಿನ ಅಂಗೀಕರಿಸಿಕೊಳ್ಳಿಲ್ಲ, ನಾನು ಯೇಸು ಸ್ವಾಮಿನ ನಂಬಲಿಲ್ಲ, ಖಂಡಿತವಾಗ್ಲೂ ಯೇಸು ಸ್ವಾಮಿ ನಿನ್ನ ಬಿಟ್ಟು ಹೋಗ್ತಾನೆ, ಯೇಸು ಸ್ವಾಮಿ ನಿನ್ನ ಬಿಟ್ಟು ಹೋಗ್ತಾನೆ, ಯೇಸು ಸ್ವಾಮಿ ನಿನ್ನ ಬಿಡ್ತಾನೆ.
ಉಪದ್ರವ ಕಾಲ ಬರ್ತದೆ. ಆಮೇನ್. ಭಯಂಕರ ಕಾಲ ಬರ್ತದೆ. ಕ್ರಿಸ್ತು ವಿರೋಧಿ ಕಾಲ ಬರ್ತದೆ. ಈ ದಿನಗಳೇ ಪರವಾಗಿಲ್ಲ, ಆ ದಿನ ಭಯಂಕರವಾದ ದಿನ, ದೇವರ ಉಗ್ರತೆಯ ದಿನ. ಭಯಂಕರ ರೋಗಗಳು, ಭಯಂಕರ ವ್ಯಾಧಿಗಳು, ಭಯಂಕರ ಕಷ್ಟಗಳು. ಯಾರು ಆಚೆನೆ ಹೋಗಕ್ಕಾಗಲ್ಲ, ಆಚೆ ಹೋಗಿ ಕೆಲಸ ಕೂಡ ಮಾಡಕ್ಕಾಗಲ್ಲ. ಸಭೆಗಳು ಇರಲ್ಲ, ಪ್ರಾರ್ಥನೆಗಳು ಇರಲ್ಲ, ಕೂಟಗಳು ಇರಲ್ಲ, ಪಾಸ್ಟರ್ಗಳು ಇರಲ್ಲ, ಚರ್ಚ್ಗಳು ಇರಲ್ಲ. ಆಂಟಿ ಕ್ರೈಸ್ಟ್ ಬೈಬಲ್ ಅಂತೂ ಇರೋದೇ ಇಲ್ಲ. ಬೇರೆ ಯಾವ ದೇವರನ್ನು ಆರಾಧಿಸಬಾರ್ದು, ಅವನನ್ನು ಮಾತ್ರ ಆರಾಧಿಸಬೇಕು. ಆಂಟಿ ಕ್ರೈಸ್ಟ್ ನ ಮಾತ್ರ ಆರಾಧಿಸಬೇಕು. ಕ್ರಿಸ್ತು ವಿರೋಧಿಯನ್ನ ಮಾತ್ರ ಆರಾಧಿಸಬೇಕು. बहुत भयंकर दिन आएगा, बहुत बेकार का दिन आएगा, बहुत बड़ा बड़ा व्याधि आएगा, बहुत बड़ा बड़ा कष्ट आएगा, बहुत बड़ा बड़ा दुख आएगा, बहुत बड़ा बड़ा संकट आएगा. सातन का बेटा एंटी क्राइस्ट आमेन 7 साल इस भूमि को, पृथ्वी को रूलिंग करेगा. उस समय में चर्च नहीं रहेगा, बाइबल नहीं रहेगा, पास्टर नहीं रहेगा, आमेन, बैप्टिज्म नहीं रहेगा. उस समय में सातान प्रभु आराधना करने के लिए भी नहीं छोड़ेगा. इसका पहले आप सिद्ध होना, इसका पहले प्रभु आएगा, चर्च लेके जाएगा. ಅದಕ್ಕಿಂತ ಮುಂಚಿತವಾಗಿ 7 ವರ್ಷ ಉಪದ್ರವ ಕಾಲಕ್ಕಿಂತ ಮುಂಚಿತವಾಗಿ ಏಸಯ್ಯ ಈ ಭೂಮಿಯಲ್ಲಿ ಸಭೆಯನ್ನ, ಅಂದ್ರೆ ಸಭೆ ಅಂದ್ರೆ ನೀನು, ನಿನ್ನನ್ನ ಎತ್ಕೊಳ್ಳೋದಕ್ಕೆ ಬರ್ತಾನೆ. ನೀನ್ ಸಿದ್ಧನಾಗಿದ್ದೀಯಾ? ಇನ್ನು ಯಾರು ರಕ್ಷಣೆ ಹೊಂದಿಲ್ಲ, ಇನ್ನು ಯಾರು ಮಾನಸಾಂತರ ಪಟ್ಟಿಲ್ಲ, ಇನ್ನು ಯಾರು ಆಮೇಲೆ ದೀಕ್ಷಾ ಸ್ಥಾನ ತಕ್ಕೊಂಡಿಲ್ಲ, ನೀನು ರೆಡಿ ಇಲ್ಲ. ಕರೆಕ್ಟ್ ಇಲ್ವಾ? ನಾವು ಒಂದು ಮದುವೆಗೆ ಸ್ನಾನ ಮಾಡ್ತೀರಾ ಮಾಡಲ್ವಾ? ಮಾತಾಡಿ, ಎಲ್ಲರೂ ಮಾತಾಡಿ. ಮದುವೆಗೆ ಹೋಗುವಾಗ ಸ್ನಾನ ಮಾಡ್ತೀರಾ ಮಾಡಲ್ವಾ? ನಾವು ಮಾಡ್ತೀವಿ. ಬಟ್ಟೆ ಅದೇ ಬಟ್ಟೆಲಿ ಹೋಗ್ಬಿಡ್ತೀರಾ? ಇಲ್ಲ, ಬೇರೆ ಬಟ್ಟೆ ಹಾಕೊಳ್ತೀವಿ. ಕರೆಕ್ಟ್ ಇಲ್ವಾ? ಚೆನ್ನಾಗಿ ಕೇಳಿ. ಬ್ಯಾಪ್ಟಿಸಮ್ ಇನ್ನು ಯಾರಿಗಿಲ್ಲ, ಯಾರಿನ್ನು ಬ್ಯಾಪ್ಟಿಸಮ್ ತಗೊಳ್ಳಿಲ್ಲ, ಕೇಳ್ಬೇಕು ಚೆನ್ನಾಗಿ, ಗಮನ ಕೊಟ್ಟು. ಇನ್ನು ಯಾರಿಗೂ ರಕ್ಷಣೆ ಇಲ್ಲ, ಚೆನ್ನಾಗಿ ಕೇಳಿ. ನಿಮ್ಗೆ ಗೊತ್ತಲ್ವಾ? ನನ್ನ ಕೈ ಎತ್ತಿದ್ದೀರಲ್ಲ, ಚೆನ್ನಾಗಿ ಕೇಳಿ, ಗಮನ ಕೊಟ್ಟು ಕೇಳಿ. ನೀನ್ ರೆಡಿ ಇಲ್ಲ, ಸ್ನಾನನೇ ಮಾಡಿಲ್ಲ, ಬೈಬಲ್ ಕೇಳೋ ಸ್ನಾನ ನೀನ್ ಮಾಡಿಸ್ಕೊಳ್ಳಿಲ್ಲ, ರೆಡಿಯಲ್ಲಿ ಬೈಬಲ್ ಕೊಡೋ ರಕ್ಷಣೆ ನಿನ್ನ ಹತ್ರ ಇಲ್ಲ, ಬಟ್ಟೆಯಲ್ಲಿ. ಆಮೇನ್ ಆಮೇನ್. ಕರೆಕ್ಟ್ ಇಲ್ವಾ? ಮೇಕಪ್ ಎಲ್ಲ ಹಾಕೊಂಡ್ರೆ, ಪೌಡ್ರು, ಕ್ರೀಮು, ಫೇಶಿಯಲ್ ಎಲ್ಲ ಹಾಕೊಂಡು, ಐಬ್ರೋ ಮಾಡ್ಕೊಂಡು, ತಲೆ ಬಾಚ್ಕೊಂಡು, ಎಣ್ಣೆ ಹಚ್ಕೊಂಡು, ಕ್ರೀಮ್ ಹಾಕೊಂಡು ರೆಡಿ ಆಗ್ತಾರಲ್ವಾ? ಈ ಬಟ್ಟೆಗೆ ಇಸ್ತ್ರಿ ಹಾಕಿ ಹೊಸ ಬಟ್ಟೆ ಎಲ್ಲ ಆಗಿ ರೆಡಿ ಆಗುತ್ತೆ, ಅದನ್ನೇ ರೆಡಿ ಅಂತಾರೆ. ಸೊ ಈ ಬೈಬಲ್ ಅಲ್ಲಿ ಕೂಡ ರೆಡಿ ಆಗೋದೈತೆ. ಒಂದು, ನಮ್ಮ ಪಾಪಗಳಿಗೆ ಮಾನಸಾಂತರ ಪಡ್ಬೇಕು. 2, ಪಾಪಗಳಿಗೆ ತೊಳ್ಕೊಳ್ಳೋದಕ್ಕೆ ದೀಕ್ಷಾ ಸ್ಥಾನ ತಗೋಬೇಕು, ಅದು ಫಾಸ್ಟ್. 3, ಪರಿಶುದ್ಧಾತ್ಮನನ್ನು ಹೊಂದಬೇಕು. ಆಮೆನ್, ಹಲ್ಲೆಲೂಯಾ. ಇನ್ನು ಯಾರು ಪರಿಶುದ್ಧಾತ್ಮನನ್ನು ಹೊಂದಿಲ್ಲ, ನೀವು ರೆಡಿ ಇಲ್ಲ. ನೀರಲ್ಲಿ ಮಾತ್ರ ದೀಕ್ಷಾಸ್ಥಾನ ಫಾಸ್ಟ್ ಅಂತ ತಕೊಂಡಿದ್ದೀರಾ, ಪರಿಶುದ್ಧಾತ್ಮ ದೀಕ್ಷಾಸ್ಥಾನ ಹೊಂದಿಲ್ವಾ, ನೀವು ಕೂಡ ರೆಡಿ ಇಲ್ಲ. ಹಲ್ಲೆಲೂಯಾ. ನೋಡಿ ವಾಕ್ಯ ಹೇಳ್ತದೆ, ನೀವು ಸಹ ಸಿದ್ಧರಾಗಿರಿ, ಆತನು ತಿಳಿಯದ ಗಳಿಗೆಯಲ್ಲಿ, ಗೊತ್ತಿಲ್ಲದ ಸಮಯದಲ್ಲಿ, ನೀನು ಬ್ಯುಸಿಯಾಗಿರುವಾಗ, ನೀನು ಕೆಲಸದಲ್ಲಿರುವಾಗ, ನೀನು ಲೋಕದಲ್ಲಿರುವಾಗ, ನೀನು ಪಾಪದಲ್ಲಿರುವಾಗ, ನೀನು ಮೊಬೈಲ್ ಅಲ್ಲಿರುವಾಗ, ನೀನು ಟಿವಿಯಲ್ಲಿರುವಾಗ, ನೀನು ಸಿನಿಮಾ ಸೀರಿಯಲ್ ಅಲ್ಲಿರುವಾಗ, ನೀನು ಗೇಮ್ ಅಲ್ಲಿರುವಾಗ, ನೀನು ಫ್ರೆಂಡ್ಸ್ ಅಲ್ಲಿರುವಾಗ, ನೀನು ಜನಗಳಲ್ಲಿ ಮಜಾ ಮಾಡೋದ್ರಲ್ಲಿರುವಾಗ ಯೇಸು ಸ್ವಾಮಿ ಬಂದ್ಬಿಡ್ತಾರಂತೆ. ನೋಡ್ಕೊಳ್ಳಿ ವಾಕ್ಯ, ನಾನು ಹೇಳ್ತಾ ಇಲ್ಲ. ನೋಡಿ ನೋಡಿ, ನಾನ್ ಬರ್ದಿಲ್ಲ, ಬೈಬಲ್ ದೇವರು ಬರ್ದಿರೋದು. ನೋಡ್ಕೊಳ್ಳಿ, ರೆಡಿ ಇದೆಯಾ? ನೀನ್ ಸಿದ್ಧನಾಗಿದ್ದೀಯಾ? ಏಸಯ್ಯ ಯಾವಾಗ ಬರ್ತಾರೆ ಹೇಳಿ ನೋಡೋಣ. ಯಾಕಂದ್ರೆ ಡೇಟ್ ಗೊತ್ತಾ? ಡೇಟ್ ಗೊತ್ತಾ? ಡೇಟ್ ಕೊಟ್ಟಿದ್ರೆ ಬರವಾರ 20, ಆಮೇಲೆ ಇವತ್ತ ತಿಂಗಳಲ್ವಾ, 24, 25 ನೆಕ್ಸ್ಟ್ ಸಂಡೇ, 24, 25 ನೋಡ್ಕೊಳ್ಳಿ ಒಂದ್ಸರಿ. ಇರ್ತದೆ, ಯಾವ್ದೋ ಒಂದು ಇರ್ತದಲ್ವಾ, ಬರ್ತಾರಂದ್ರೆ ನಾವೇನ್ ಮಾಡೋಣ? ನಾಳೆನೆ ದೀಕ್ಷಾಸ್ಥಾನ ತಗೊಂಡಾಗ ನಾಳಿದ್ದು ಏನ್ ಮಾಡೋಣ? ಪರಿಶುದ್ಧಾತ್ಮ ಒಂದು ಬಿಡೋಣ. ಆ ಕಡೆ ಏನ್ ಮಾಡೋಣ? ಒಂದು ಹೊಸ ಪಾಪನೂ ಮಾಡೋದ್ ಬೇಡ, ಒಂದು ಹೊಸ ಪಾಪ ಮಾಡಲ್ಲ. ಯಾಕೇಳು? ನೆಕ್ಸ್ಟ್ ಸಂಡೇ ಜೀಸಸ್ ಬರ್ತಾರೆ. ತಿರ್ಗಾ ಯೂಟ್ಯೂಬ್ ಅಲ್ಲಿ ಕೇಳೋರು ತಪ್ಪಾಗಿ ತಿಳ್ಕೋಬೇಡಿ, ನೆಕ್ಸ್ಟ್ ಸಂಡೇ ಬರ್ತಾರಂತ ನಾನು ಹೇಳ್ತಾ ಇಲ್ಲ. ಡೇಟ್ ಗೊತ್ತಾದ್ರೆ, ಏನೇನು ಡೇಟ್ ಗೊತ್ತಾದ್ರೆ ನೆಕ್ಸ್ಟ್ ಸಂಡೇ ಬರ್ತಾರೆ, 24ನೇ ತಾರೀಕು ನೆಕ್ಸ್ಟ್ ಸಂಡೇ. ಇವತ್ತು 17 ಅಲ್ವಾ? ಕೇಳಿ, ಚೆನ್ನಾಗಿ ಕೇಳಿ, ವಚನ ಪಕ್ಕದಲ್ಲಿ ಕೂರಿಸ್ಕೊಂಡು, ಪಕ್ಕದಲ್ಲಿ ಕೂತ್ಕೊಮ್ಮ,
ಸಪರೇಟ್ ಕೂತ್ಕೊ. ಆಮೇಲೆ ಬಿಡ್ಬಿಡ್ಬೇಕು, ಬೇಗ ರೆಡಿ ಆಗ್ಬೇಕು ಎಲ್ಲಾರು. ಕೇಳಿ ಕೇಳಿ ಕೇಳಿ, ಬ್ಯಾಪ್ಟಿಸಮ್ ಯಾರಿಲ್ಲ ಇನ್ನು? ನೀವೇ ಸ್ವಾಮಿ ಬಂದ್ರೆ ಬ್ಯಾಪ್ಟಿಸಮ್ ಇಲ್ಲಿರೋ ಬಗ್ಗೆ ಏನ್ ಗತಿ? ಏನ್ ಸಿಸ್ಟರ್? ಚೈತನ್ಯ ಸಿಸ್ಟರ್, ಪ್ರತ್ಯಕ್ಷ ಬ್ಯಾಪ್ಟಿಸಮ್ ಇನ್ನು ಜ್ಯೋತಿಕಾ ಸಿಸ್ಟರ್, ಅಲ್ಲೆಲ್ಲೂಯ್ಯ. ಇನ್ನು ಈ ಕಡೆ ಇದ್ದಾರೆ ಭಾಗ್ಯ ಸಿಸ್ಟರ್, ಮಾರಪ್ಪ ಬ್ರದರ್, ಆಮೇಲೆ ಸಿಸ್ಟರ್ ಹೆಸರು ಗೊತ್ತಿಲ್ಲ. ಬ್ಯಾಪ್ಟಿಸಮ್ ಆಗಿದೆ ಸಿಸ್ಟರ್ ಇಲ್ಲ. ಈ ಕಡೆ ಐಸಕ್, ಮನೋಜ್, ಚೈತನ್ಯ, ಚಂದನ್, ದರ್ಶನ್, ಆಮೇಲೆ ಯವನಶ್ರೀನು ಇದ್ದೀರಾ. ಇವತ್ತು ಜೀಸಸ್ ಬಂದ್ರೆ ನೀವು ಏನಾಗ್ತೀರಾ ನೋಡಲ್ಲಿ ಹೇಳ್ತಾ ಇದ್ದಾರೆ. ತಿಳಿಯದ ಗಳಿಗೆ ಅಂದ್ರೆ ಏನು? ತಿಳಿಯದ ಗಳಿಗೆ ಅಂದ್ರೆ ಏನು ಹೇಳಿ ಸತೀಶ್ ಬ್ರದರ್, ಶಿಲ್ಪಾ ಸಿಸ್ಟರ್. ನೀವು ಇನ್ನ ಇಲ್ಲಲ್ಲ, ನಿಮಗೂ ಕೂಡ ಬ್ಯಾಪ್ಟಿಸಮ್ ಇಲ್ಲಲ್ಲ, ರಕ್ಷಣೆ ಇಲ್ಲಲ್ಲ, ಯೇಸು ಸ್ವಾಮಿ ಇಲ್ಲ. ಯೇಸು ಸ್ವಾಮಿ ಇಲ್ಲ ಅಂತಾನೆ ಅರ್ಥ. ಯೇಸು ಸ್ವಾಮಿ ಬಂದು ಲೋಕ ರಕ್ಷಕ. ಹೇಳಿ ಹೇಳಿ ಹೇಳಿ. ನಿನ್ನ ಆತ್ಮವನ್ನ ರಕ್ಷಿಸುವ ರಕ್ಷಕ. ಅದು ದುಡ್ಡಿಂದ ಆಗ್ಲಿ, ನೀನು ಕೋಳಿ ಕುರಿ ಕುಯ್ದ್ರೆ ಬರಲ್ಲ, ದಾನ ಧರ್ಮ ಮಾಡಿದ್ರೆ ಆ ರಕ್ಷಣೆ ಬರಲ್ಲ. ನೀನು ಯೇಸುವನ್ನ ರಕ್ಷಕನಾಗಿ ಅಂಗೀಕರಿಸಿಕೊಂಡ್ರೆ ಮಾತ್ರ ನಿನಗೆ ರಕ್ಷಣೆ ಸಿಗುತ್ತೆ. ನೀನ್ ನರಕದಿಂದ ತಪ್ಪಿಸಿಕೊಂಡು ಸೈತಾನನಿಂದ ಪಾರಾಗಿ ಯೇಸು ಕ್ರಿಸ್ತನ ಕಡೆಗೆ ತಿರುಗ್ತೀಯ. ಎಸ್ ಗುಂಡರಾಜ ಬ್ರದರ್ ಕೂಡ ಇದ್ದಾರೆ, ಅವ್ರಿಗೂ ಇನ್ನ ರಕ್ಷಣೆ ಇಲ್ಲ. ಇನ್ನು ಇದ್ದಾರೆ ಈ ಕಡೆ ಕೂಡ ಇದ್ದಾರೆ. ಆಮೇನ್, ಹಲ್ಲೆಲೂಯಾ. ಸೊ ಇವತ್ತು ಯೇಸು ಸ್ವಾಮಿ ಬಂದ್ರೆ ನೀನ್ ಎಲ್ಲಿ ಹೋಗ್ತೀಯ? ನರಕಕ್ಕೆ ಹೋಗ್ತೀಯ, ಪರಲೋಕಕ್ಕೆ ಹೋಗ್ತೀಯ? ಮಾತಾಡ್ಬೇಕಪ್ಪ. ಬ್ಯಾಪ್ಟಿಸಮ್ ತಗೊಂಡಿರೋರು ಕೂಡ ಹೇಳಿ, ಬ್ಯಾಪ್ಟಿಸಮ್ ತಗೊಂಡಿರೋರ ಆಮೇಲೆ ಬರ್ತೀವಿ. ಚೆನ್ನಾಗಿ ಕೇಳಿ, ಗಮನ ಕೊಟ್ಟು ಕೇಳಿ. ಬ್ಯಾಪ್ಟಿಸಮ್ ಏನ್ ಹೇಳಿ? ನೀನು ಕ್ರಿಸ್ತನಲ್ಲಿ ಇದ್ದೀ ಅನ್ನೋದಕ್ಕೆ ಗುರುತು. ಬ್ಯಾಪ್ಟಿಸಮ್ ಏನಕ್ಕೆ ಹೇಳಿ? ಕೇಳ್ಬೇಕು, ಚೆನ್ನಾಗಿ ಕೇಳಿ. ಕೈ ಎತ್ತಪ್ಪ, ಚೆನ್ನಾಗಿ ಕೇಳು, ಕಿವಿ ತೆರೆದು ಕೇಳು, ಮನಸ್ಸು ಕೊಟ್ಟು ಕೇಳು. ನೀವ್ ಏನಾಗ್ತೀರ ಗೊತ್ತಾ? ಯೇಸು ಸ್ವಾಮಿ ಬಂದ್ರೆ ನರಕಕ್ಕೆ ಹೋಗ್ತೀವಿ, ಇಲ್ಲ ಬಿಡಾಲ್ ಪಡ್ತೀವಿ. ಭೂಮಿ ಇರ್ತೈತೆ, ಮನುಷ್ಯರು ಇರ್ತಾರೆ, ನೀವು ಅವ್ರ ಜೊತೆ ಇರ್ತೀರಾ. ಉಪದ್ರವ ಕಾಲ ಬಂದಿರ್ತೈತೆ. ಸೈತಾನ ಮಗ ಈ ಭೂಮಿಯನ್ನ ಆಳ್ವಿಕೆ ಮಾಡ್ತಾ ಇರ್ತಾನೆ. ಇವತ್ತಾದ್ರೂ ಚರ್ಚ್ ಇದೆ, ಆ ಉಪದ್ರವ ಕಾಲದಲ್ಲಿ ಚರ್ಚ್ ಇರಲ್ಲ, ಪಾಸ್ಟರ್ ಇರಲ್ಲ. ಯಾಕಿರಲ್ಲ ಅಂದ್ರೆ ಆ ಕ್ರಿಸ್ತು ವಿರೋಧಿ, ಆ ಸೈತಾನ ಮಗ ಯಾವ ದೇವರನ್ನ ಆರಾಧಿಸೋದಿಗೆ ಬಿಡಲ್ಲ. ಹಳೆ ದೇವ್ರನ್ನ ಯಾರನ್ನು ಮುಗಿಬಾರ್ದು, ಯಾರು ದೇವಸ್ಥಾನಕ್ಕೆ ಹೋಗ್ಬಾರ್ದು, ಮಸೀದಿಗೂ ಹೋಗ್ಬಾರ್ದು, ಚರ್ಚ್ಗೂ ಹೋಗ್ಬಾರ್ದು. ಅವನೇ ದೇವರು, ಸೈತಾನ ಮಗನೇ ದೇವರು, ಕ್ರಿಸ್ತು ವಿರೋಧನೇ ದೇವರು. ಅವನೊಬ್ಬ ಮನುಷ್ಯ, ನಮ್ ತರ ಒಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿರ್ತಾನೆ. ಅವನು ಈ ಭೂಮಿಯನ್ನ 7 ವರ್ಷ ಕಂಟ್ರೋಲ್ ಮಾಡ್ತಾನೆ. ಎಷ್ಟು ವರ್ಷ? ಆ 7 ವರ್ಷ ಕಂಟ್ರೋಲ್ ಮಾಡುವಾಗ ಅವನಿರ್ತಾನೆ. ನೀನೇನ ಯೇಸು ಅವ್ನಿಗೆ ಬಂದಾಗ ರೆಡಿ ಇಲ್ಲ ಅಂದ್ರೆ ನೀನನ್ನ ಬಿಟ್ಟು ಬಿಡ್ತಾನೆ. ಅವನ ಕೈಗೆ ಸಿಕ್ಕಾಕೊಂತೀಯ, ತಪ್ತಾ ಇರೋ ಕ್ರಿಸ್ತುಗಳು ಕೂಡ ಪಾಪದಲ್ಲಿ ದೀಕ್ಷಾಸ್ಥಾನ ತಗೊಂಡು ಪಾಪದಲ್ಲಿ ಇರೋರು ಕೂಡ ಕೇಳಿ, ಚೆನ್ನಾಗಿ ಕೇಳಿ. ದೀಕ್ಷಾಸ್ಥಾನ ತಗೊಂಡಿದ್ ಮಾತ್ರಕ್ಕೆ, ಅನ್ಯ ಭಾಷೆ ಮಾತಾಡಿದ ಮಾತ್ರಕ್ಕೆ ನಾವು ಪರಲೋಕಕ್ಕೆ ಹೋಗ್ಬಿಡಲ್ಲ. ಪರಿಶುದ್ಧಾತ್ಮನ ಜೊತೆಯಲ್ಲಿ ನಡಿಬೇಕು. ಈಗ ಬ್ಯಾಪ್ಟಿಸಮ್ ತಗೊಳ್ಳದೆ ಇರೋರಿಗೆ ಇನ್ನು ದೀಕ್ಷಾಸ್ಥಾನನೇ ಇಲ್ಲ, ರಕ್ಷಣೆ ಇಲ್ಲ, ಪವಿತ್ರ ಆತ್ಮ ಇರಲ್ಲ. ಚರ್ಚಿಗೆ ಬರ್ತಾ ಇದ್ದೀನಿ ಅಂತ ಬೇಡ. ಚರ್ಚಿಗೆ ಬರೋರೆಲ್ಲ ಪರಲೋಕಕ್ಕೆ ಹೋಗಲ್ಲ. ನಿಜವಾಗ್ಲೂ ದೇವರಲ್ಲಿ, ನಿಜವಾಗ್ಲೂ ಕ್ರಿಸ್ತನಲ್ಲಿ, ನಿಜವಾಗ್ಲೂ ಭಯಭಕ್ತಿಯಿಂದ ಆತನ ಬರೋದಕ್ಕೆ ಎದುರು ನೋಡ್ಬೇಕು. ಯೇಸು ಸ್ವಾಮಿ ಬರ್ತಾನೆ, ನಮ್ಮನ್ನು ಬಂದು ಕರ್ಕೊಂಡು ಹೋಗ್ತಾನೆ. ನಾವು ರೆಡಿಯಾಗಿರ್ಬೇಕು, ನಾವು ಸಿದ್ಧರಾಗಿರ್ಬೇಕು. ನಾವು ರೆಡಿಯಾಗಿದ್ರೆ ನಾವು ಪಾಪ ಇಲ್ದಿರಾ, ದೋಷವಿಲ್ದಿರಾ, ಅನ್ಯಾಯವಿಲ್ದಿರಾ, ಅನೀತಿ ಇಲ್ದಿರಾ, ಮಲಿನವಾಗ್ದಿರಾ, ಯಾವ ಪಾಪದಲ್ಲಿ ನಮ್ಮ ಕೈ, ನಮ್ಮ ಕಣ್ಣು, ನಮ್ಮ ಬಾಯಿ, ನಮ್ಮ ಆಲೋಚನೆ, ನಮ್ಮ ಮೆದುಳು, ನಮ್ಮ ಹೃದಯ, ನಮ್ಮ ಅಂಗಾಂಗಗಳು ಪಾಪ ಮಾಡ್ದಿರಾ, ಪ್ರಾಣ, ಆತ್ಮ, ಶರೀರ ಶುದ್ಧವಾಗಿಟ್ಕೋಬೇಕು. हमारा प्राण, हमारा आत्मा, हमारा शरीर शुद्ध से रखना. प्रभु आने वाला दिन में हम सिद्ध रहने वाला को लेकर चलेगा, सिद्ध नहीं रहने वाले को छोड़ देगा प्रभु. इधर ही सातन का बेटा इधर आके 7 साल इस पृथ्वी को रूल करेगा. उस समय में बाइबल नहीं रहेगा, उस समय में पास्टर नहीं रहेगा, उस समय में चर्च नहीं रहेगा, उस समय में बैप्टिज्म नहीं रहेगा.
आज प्रभु क्यों आपको दिया मालूम? सिद्ध होने के लिए. ದೇವರು ಇವತ್ತು ಯಾಕೆ ನಿನಗೆ ಸಮಯ ಕೊಟ್ಟಿದ್ದಾನಂದ್ರೆ ಸಿದ್ಧನಾಗೋದಿಕ್ಕೆ. ಸಿದ್ಧನಾಗು. ಪಾಪಗಳನ್ನ ಬಿಡು, ಲೋಕವನ್ನ ಬಿಡು, ಅನ್ಯಾಯವನ್ನ ಬಿಡು, ಅನೀತಿಯನ್ನ ಬಿಡು, ಲಂಚ ತಗೊಳ್ಳೋದನ್ನ ಬಿಡು, ವ್ಯಭಿಚಾರವನ್ನ ಬಿಡು, ಸುಳ್ಳು ಹೇಳೋದನ್ನ ಬಿಡು, ಗರ್ವ ಪಡೋದನ್ನ ಬಿಡು, ಹೊಟ್ಟೆ ಕಿಚ್ಚು ಪಡೋದನ್ನ ಬಿಡು, ತಪ್ಪು ಲೆಕ್ಕ ಬರೆಯೋದನ್ನ ಬಿಡು, ಕಳ್ಳತನ ಮಾಡೋದನ್ನ ಬಿಡು, ಜಗಳ ಆಡೋದನ್ನ ಬಿಡು, ಹೊಡೆಯೋದು ಬೈಯೋದನ್ನ ಬಿಡು, ಅನ್ಯಾಯ ಮಾಡೋದನ್ನ ಬಿಡು. ಬಿಟ್ಟು ದೇವರಿಗೆ ಭಯಭಕ್ತಿಯಿಂದ ಜೀವಿಸು. ರೆಡಿಯಾಗು. ಪ್ರಾರ್ಥನೆಯಲ್ಲಿರು, ವಾಕ್ಯದಲ್ಲಿರು, ಡೈಲಿ ಬೈಬಲ್ ಓದು, ಡೈಲಿ ಪ್ರೇಯರ್ ಮಾಡು, ಸಭೆಗೆ ಓಡಿ ಬಾ. ಸಿಗುವಾಗೆಲ್ಲ ಪ್ರೇಯರ್ ಕೂತ್ಕೋ. ಟೈಮ್ ಇಲ್ಲ. ಯೇಸು ಸ್ವಾಮಿ ಸಭೆಯನ್ನು ಎತ್ಕೊಳ್ಳೋದಕ್ಕೆ ಬರ್ತೀನಿ ಅಂತ ಹೇಳಿದ್ರೆ ಎಲ್ಲ ಸಿಗ್ನಲ್ ಆಗೋಗಿದೆ, ಎಲ್ಲ ನೆರವೇರಿದೆ. ಯುದ್ಧಗಳು ನಡೀತಾ ಇದೆ, ಬರಗಾಲ ಬಂದಿದೆ, ಅಲ್ಲಲ್ಲಿ ರೋಗಗಳು ಬಂದಿದೆ, ಮೋಸ, ಸಮುದ್ರದ ಅಲೆಗಳು ಎಲ್ಲ ಹೇಳಿದ್ದು. ಯೇಸು ಕ್ರಿಸ್ತನ ಏನು ಸಭೆಯನ್ನು ಎತ್ಕೊಳ್ಳೋದಕ್ಕೆ ಮುಂಚೆ ಏನ್ ನಡೀತದೆ ಅಂತ ಬರೆಯಲ್ಪಟ್ಟಿದೆಯೋ, ನಾನೇ ಕ್ರಿಸ್ತು ಅಂತ ಬರ್ತಾರೆ, ಎಲ್ಲ ನೆರವೇರಿದೆ. ಒಂದೊಂದು ನೆರವೇರ್ತಾ ಇದೆ. ಈಗ ಯೇಸು ಕ್ರಿಸ್ತನು ಬರೋ ಸಮಯ. ಯಾವಾಗ ಬರ್ತಾನೋ ಗೊತ್ತಿಲ್ಲ. ನಾವು ನೆಕ್ಸ್ಟ್ ಮಂತ್ 17 ಬರ್ತಾರಂದ್ರೆ ರೆಡಿ ಆಗ್ಬಿಡೋಣ. अगले महीना 17 तारीख को आने तो बोले तो हम रेडी हो जाएगा. बैप्टिज्म ले लेगा, पवित्र आत्मा ले लेगा, पाप छोड़ देगा, प्रेयर, बाइबल, वचन, चर्च शुद्ध होके कर देगा. डेट मालूम नहीं ना, रेडी रहना, सिद्ध रहना हमेशा. आमीन. हालेलुया, हालेलुया. ರೈಲ್ವೆ ಸ್ಟೇಷನ್ ಹೋಗಿದ್ದೀರಾ? ರೈಲ್ವೆ ಸ್ಟೇಷನ್ ಅಲ್ಲಿ ಪ್ಲಾಟ್ಫಾರ್ಮ್ ಅಲ್ಲಿ ಹೇಳ್ತಾ ಇರ್ತಾರೆ, ಟ್ರೈನ್ ನಂಬರ್ ಎಕ್ಸ್ಪ್ರೆಸ್, ಈ ಕಾಚುಗುಡಿ ಎಕ್ಸ್ಪ್ರೆಸ್, ಚೆನ್ನೈ ಎಕ್ಸ್ಪ್ರೆಸ್, ಲಾಲ್ಬಾಗ್ ಎಕ್ಸ್ಪ್ರೆಸ್, ಮೈಸೂರು ಚೆನ್ನೈ ಎಕ್ಸ್ಪ್ರೆಸ್, ಆಮೇಲೆ ಹೈದರಾಬಾದ್ ಎಕ್ಸ್ಪ್ರೆಸ್, ಅಲ್ಲೆಲ್ಲೂಯಾ ಸಿಕಿಂದ್ರಾಬಾದ್ ಎಕ್ಸ್ಪ್ರೆಸ್, ಆಮೇಲೆ ಕೋಲ್ಕತ್ತಾ ಎಕ್ಸ್ಪ್ರೆಸ್, ಯುಪಿಗೆ ಹೋಗೋ ಟ್ರೈನು ಈ ಟೈಮ್ಗೆ ಈ ಪ್ಲಾಟ್ಫಾರ್ಮ್ ನಂಬರ್ಗೆ ಬರುತ್ತೆ ಅಂತ 1 ನಿಮಿಷಕ್ಕೊಂದ್ಸಾರಿ, 2 ನಿಮಿಷಕ್ಕೊಂದ್ಸಾರಿ, 5 ನಿಮಿಷಕ್ಕೊಂದ್ಸಾರಿ ಹೇಳ್ತಾನೆ ಇರ್ತಾರೆ. 5 मिनट का बाद में, 3 मिनट का बाद में हम रेलवे स्टेशन में जाने तो ये नंबर ट्रेन इस प्लाट नंबर को आएगा, आप रेडी होना, सिद्ध होना. बोलेगा नहीं बोलेगा? बोल रहे ना? ಹೇಳ್ತಾರಲ್ವಾ? ನಾವು ರೆಡಿ ಇಲ್ಲ ಅಂದ್ರೆ ರೈಲ್ವೆ ಸ್ಟೇಷನ್ ಹೋಗಿಲ್ಲ ಅಂದ್ರೆ ಟ್ರೈನ್ ಹೋಗ್ಬಿಡ್ತದೆ. ನಿಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಕೂಡ ನೀವು ರೆಡಿ ಆಗಿರ್ಬೇಕು. ರೆಡಿ ಇದ್ರೆ ಹೋಗ್ತೀರಾ, ಇಲ್ಲಂದ್ರೆ ಬಿಡಲ್ಪಡ್ತೀರಾ. ದೇವರ ಉಗ್ರತೆ 7 ತುತ್ತೂರಿಗಳು, 7 ಪಾತ್ರೆಗಳು, ಉಪದ್ರವಗಳು ಈ ಭೂಮಿಯ ಮೇಲೆ, ಸಮುದ್ರದ ಮೇಲೆ, ಮನುಷ್ಯರ ಮೇಲೆ, ಆಮೇಲೆ ನದಿಯ ಮೇಲೆ, ನದಿಗಳ ಮೇಲೆ, ಸಮುದ್ರದ ಮೇಲೆ, ಸೂರ್ಯನ ಮೇಲೆ, ಚಂದ್ರನ ಮೇಲೆ, ಆಕಾಶದ ಮೇಲೆ, ನಕ್ಷತ್ರಗಳ ಮೇಲೆ ಸುರಿಯುವಾಗ ಈ ಭೂಮಿ ಬಹಳ ಭಯಂಕರವಾಗಿರ್ತದೆ. ಒಂದ್ಸಾರಿ ಕೊರೋನಾದಲ್ಲಿ ಹೆಂಗಿದ್ರಿ ನೋಡಿ. ಒಂದ್ಸಾರಿ एक बार कोरोना का समय में कैसे था देखो, एक बार सोचो कैसे था. ಹೆಂಗಿದ್ರಿ ಕೊರೋನಾ ಟೈಮಲ್ಲಿ? ಹೇಳಿ ಎಲ್ಲಾರು. ಮನೆ ಒಳಗಡೆ ಇದ್ರಿ. ಎಲ್ಲಿದ್ರಿ? ಮನೆ ಒಳಗಡೆ ಇದ್ರಿ. ಯಾರು ಈಚೆ ಹೋಗಿಲ್ಲ. ಎಲ್ಲ ಸ್ಯಾನಿಟೈಸರ್ ಹಾಕೊಂತ ಇದ್ರಿ, ಎಲ್ಲಾರು ಮಾಸ್ಕ್ ಹಾಕೊಂತ ಇದ್ರಿ. ಏನಾರ ಎಮರ್ಜೆನ್ಸಿ ಹೋದ್ರೆ ಕೂಡ ಒಂದಿಷ್ಟು ದೂರ ಡಿಸ್ಟೆನ್ಸ್ ನಿಲ್ತಾ ಇದ್ರಿ. ಕರೆಕ್ಟ್ ಇಲ್ವಾ? ಒಬ್ರೊಬ್ರು ಡಿಸ್ಟೆನ್ಸ್ ನಿಲ್ತಾ ಇದ್ರಿ. ಭಯ ಆಗ್ತಾ ಇತ್ತು, ನನಗೆ ಕಾಯಿಲೆ ಬಂದ್ಬಿಡ್ತೈತೇನೋ, ನನಗೆ ಕಷ್ಟ ಬಂದ್ಬಿಡ್ತೈತೇನೋ, ನನಗೆ ಬೆಡ್ ಸಿಗಲ್ಲೇನೋ, ನನಗೆ ಆಕ್ಸಿಜನ್ ಸಿಗಲ್ಲೇನೋ, ನನಗೆ ಟ್ರೀಟ್ಮೆಂಟ್ ಸಿಗಲ್ಲೇನೋ, ನನಗೆ ಪಾಸಿಟಿವ್ ಬಂದ್ಬಿಡ್ತೈತೇನೋ, ನನಗೆ ಕೊರೋನಾ ಬಂದ್ಬಿಡ್ತೈತೇನೋ. ಭಯ ಪಟ್ರ ಇಲ್ವಾ? ಸ್ಕೂಲ್ಗೆ ಹೋದ್ರಾ? ಕೊರೋನಾ ಟೈಮಲ್ಲಿ ಸ್ಕೂಲ್ ಇತ್ತ? ಸ್ಕೂಲ್ ಇತ್ತಮ್ಮ ಕೊರೋನಾ ಟೈಮಲ್ಲಿ? ಕಾಲೇಜು, ಕೆಲಸ, ಫ್ಯಾಕ್ಟ್ರಿ, ಚರ್ಚು, ಮಸೀದಿ, ದೇವಸ್ಥಾನ ಏನೂ ಇಲ್ಲ, ಎಲ್ಲ ಕ್ಲೋಸ್. ಆಮೇಲೆ ಹಲ್ಲೆಲೂಯಾ. ಅದಕ್ಕಿಂತ 100 ಪಟ್ಟು ಭಯಂಕರ ದಿನಗಳು ಬರ್ತವೆ. ಇದುವರೆಗೂ ಭೂಮಿ ಮೇಲೆ ಅಂತ ಭಯಂಕರ ದಿನ ಬಂದಿಲ್ಲ. ಆ ದಿನಕ್ಕಾಗಿ ಸಿದ್ಧನಾಗು.
ಆ ದೈವ ಕೋಪವನ್ನ ನಿನ್ನ ಕೈಯಲ್ಲಿ ಎದುರಿಸಕ್ಕಾಗಲ್ಲ. ದೇವರ ಕೋಪವನ್ನ ನೀನು ಎದುರ್ಕೊಳ್ಳಕ್ಕಾಗಲ್ಲ. ಸಿದ್ಧನಾಗು. ಇದು ನೀನು ಟೈಮ್ ಪಾಸ್ ಮಾಡೋ ಸಮಯ ಅಲ್ಲ. ನೀನ್ ಗೇಮ್ ಮಾಡ್ಕೊಂಡು ಕೂತ್ಕೊಳ್ಳೋ ಸಮಯ ಅಲ್ಲ. ನೀನ್ ಪಾಪ ಮಾಡ್ಕೊಂಡು ಕೂತ್ಕೊಳ್ಳೋ ಸಮಯ ಅಲ್ಲ. ನೀನ್ ಸೀರಿಯಲ್ ನೋಡ್ತಾ ಕೂತ್ಕೊಳ್ಳೋ ಸಮಯ ಅಲ್ಲ. ಪಾಪದಲ್ಲಿ ಮುಳುಗಿ, ಲೋಕದಲ್ಲಿ ಮನುಷ್ಯರಲ್ಲಿ ಮುಳುಗಿ ನೀನಿರೋ ಸಮಯ ಅಲ್ಲ. ನೀನ್ ರೆಡಿ ಆಗೋ ಸಮಯ. ಯೇಸು ಸ್ವಾಮಿ ಬರೋದು ಹತ್ರ ಆಗಿದೆ. ಆತನು ಯಾವಾಗ ಬೇಕಾದ್ರೂ ಬರ್ಬೋದು, ಯಾವ ಟೈಮಲ್ಲಿ ಬೇಕಾದ್ರೂ ಬರ್ಬೋದು, ಯಾವ ಗಳಿಗೆಯಲ್ಲಿ ಬೇಕಾದ್ರೂ ಬರ್ಬೋದು, ಯಾವ ಸಮಯದಲ್ಲಿ ಬೇಕಾದ್ರೂ ಬರ್ಬೋದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೋಡಿ, ವಾಕ್ಯ ಹೇಳ್ತದೆ, ಸಿದ್ಧರಾಗಿರಿ. ಆರ್ ಯು ರೆಡಿ? ನೀವು ಸಿದ್ಧರಾಗಿದ್ದೀರಾ? ಯಾರು ಬ್ಯಾಪ್ಟಿಸಮ್ ತಕೊಳ್ಳಿಲ್ಲೋ, ಬ್ಯಾಪ್ಟಿಸಮ್ ತಕೊಳ್ಳಿ. ನಾನು ತಗೋ ಅಂತ ನೀನು ಕೇಳಲ್ಲ. ನೀನ್ ಇಷ್ಟಪಟ್ಟು ತಗೋ. ಯಾರಿಗೆ ಪರಿಶುದ್ಧಾತ್ಮ ಇಲ್ಲ, ಬೇಗ ಪರಿಶುದ್ಧಾತ್ಮನನ್ನು ಹೊಂದ್ಕೊಳ್ಳಿ. ಯಾರು ಇನ್ನೂ ಪ್ರೇಯರ್ ಮಾಡ್ತಲ್ಲ, ಬೇಗ ಪ್ರೇಯರ್ ಸ್ಟಾರ್ಟ್ ಮಾಡಿ. ಪ್ರಾರ್ಥನೆಯಲ್ಲಿ ದೇವರು ಬರೋ ಸಮಯದಲ್ಲಿ. ಯಾರು ಇನ್ನೂ ಬೈಬಲ್ ಓದ್ತಾ ಇಲ್ಲ, ಬೈಬಲ್ ಓದಕ್ಕೆ ಸ್ಟಾರ್ಟ್ ಮಾಡಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ಬಂದ್ಬಿಡ್ತಾನೆ. ಆತನ ಬರೋ ದಿನಕ್ಕೆ ನೀನು ರೆಡಿ ಇಲ್ಲ ಅಂದ್ರೆ ಖಂಡಿತ ನರಕಕ್ಕೆ ಹೋಗ್ತೀಯ. ನರಕ ಭಯಂಕರ ಜಾಗ. ನರಕ ಹುಳ ಕಚ್ತಿದೆ, ನೋವಾಗುತ್ತೆ. ಸಾಯಲ್ಲ, ನೀರಿರಲ್ಲ, ಬಂಧುಗಳಿರಲ್ಲ, ಬಳಗ ಇರಲ್ಲ. ಭಯಂಕರ ಅಗ್ನಿ ಉರಿತಾ ಇರ್ತದೆ. ಅನಾಥನಾಗಲ್ಲಿರ್ಬೇಕು, ಅನಾಥನಾಗಲ್ಲಿರ್ಬೇಕು. ಇವತ್ತು ನೀನು ದೇವರ ವಾಕ್ಯಕ್ಕೆ, ದೇವರ ಆಜ್ಞೆಗೆ ಒಳಪಟ್ಟು ಆಮೇಲೆ ಯೇಸುವನ್ನ ಸ್ವರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡು ಆಮೇಲೆ ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ನೀರಿಂದ ದೀಕ್ಷಾಸ್ನಾನ ತಗೊಂಡು ಪರಿಶುದ್ಧಾತ್ಮನನ್ನ ಹೊಂದಿ ಒಂದೊಂದು ದಿನ, ಒಂದೊಂದು ಕ್ಷಣ ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ, ಭಯಭಕ್ತಿಯಲ್ಲಿ ನೀನು ನಡೆಯುವಾಗ ಖಂಡಿತ ನಿನ್ನ ಮೇಲೆ ದೇವರು ಕೋಪ ಬರಲ್ಲ. प्रभु का गुस्सा आपको ऊपर नहीं आएगा. तुम आराम से रहेगा, बिजी में रहेगा, यूट्यूब में रहेगा, सीरियल देख रहे, पिक्चर देख रहे, पाप कर रहे, गेम खेल रहे, हालेलुया, इंस्टाग्राम में बिजी है, फेसबुक में बिजी है. प्रभु को समय टाइम नहीं देते, प्रभु आ जाएगा. प्रभु का गुस्सा, प्रभु का जजमेंट, प्रभु का न्याय तीर्प आपको ऊपर आ जाएगा. ದೇವರ ಕೋಪ, ದೇವರ ಉಗ್ರತೆ, ದೇವರ ನ್ಯಾಯ ತೀರ್ಪು ನಿನ್ನ ಮೇಲೆ ಬರ್ತದೆ. ದೇವರ ಕಡೆಗೆ ತಿರುಗು, ಪಾಪವನ್ನ ದ್ವೇಷಿಸು, ಲೋಕವನ್ನ ಬಿಡು. ರೆಡಿಯಾಗಿರೋರು ಮಾತ್ರ ಬಸ್ ಕರ್ಕೊಂಡು ಹೋಗೋದು, ರೆಡಿಯಾಗಿರೋರು ಮಾತ್ರ ಟ್ರೈನ್ ಕರ್ಕೊಂಡು ಹೋಗೋದು, ರೆಡಿಯಾಗಿರೋರು ಮಾತ್ರ ಫ್ಲೈಟ್ ಹತ್ತಿಸ್ಕೊಂಡು ಹೋಗ್ತಾ ಇದೆ. कोई रेडी नहीं रहेगा, हमें पाप में रहेगा, वो प्रभु छोड़ देगा, इधर ही छोड़ देगा, पापी लोग का साथ में छोड़ देगा. ವಾಕ್ಯ ಇನ್ನೊಂದು ಮತ್ತಾಯ ಗ್ರಂಥ 25:10-13. मत्ती चैप्टर 25 अध्याय 10 से 13 वचन तक पढ़ो. आमें मैथ्यू चैप्टर 25:10-13. मತ್ತಾಯ ಗ್ರಂಥ 25:10-13. ಅವರು ಕೊಂಡುಕೊಳ್ಳಲಿಕ್ಕೆ ಹೋದಾಗ ಮದಲಿಂಗನು ಬಂದನು. ಸಿದ್ಧವಾಗಿದ್ದವರು ಅವನ ಸಂಗಡ ಮದುವೆ ಮನೆಯೊಳಕ್ಕೆ ಹೋದರು. ಬಾಗಿಲು ಮುಚ್ಚಲಾಯಿತು. ತರುವಾಯ ಉಳಿದ ಕನ್ಯೆಯರು ಸಹ ಬಂದು ಸ್ವಾಮಿ 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 ನಮಗೆ ತೆರೆಯಿರಿ ಅಂದರು. ನಮಗೆ ತೆರೆಯಿರಿ ಅಂದನು. ಆತನು ನಿಮ್ಮನ್ನು ನಾನು ಅರಿಯನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಆದ ಕಾರಣ ಆ ದಿನವಾದರೂ ಗಳಿಗೆಯಾದರೂ ನಿಮಗೆ ಗೊತ್ತಿಲ್ಲವಾದ್ದರಿಂದ ಎಚ್ಚರವಾಗಿರಿ. ಆಮೇಲೆ ವಚನ ಸುಳ್ಳಿಯ ವಾಕ್ಯ ಕೇಳಿದ್ರೆ ಎಲ್ಲಾರು ಪ್ರತಿಯೊಬ್ಬರು ನೋಡಿದ್ರ. ಇನ್ನೊಂದ್ಸರಿ ಓದ್ಬೇಕಾ? ಇನ್ನೊಂದ್ಸರಿ ಓದ್ಬೇಕಾ ವಾಕ್ಯ? ನೋಡ್ಕೊಳ್ಳಿ ಎಲ್ಲಾನು. ಅದ್ರ ಬಗ್ಗೆ ಕೂಡ ಅಲ್ಲಿ ಕೂಡ ಸಿದ್ಧರಾಗೋದಿದೆ ನೋಡಿ. 5 ಮಂದಿ ಕನ್ಯೆಯರು ಸಿದ್ಧರಿಲ್ಲ, ಇನ್ನು 5 ಮಂದಿ ಕನ್ಯೆಯರು ಸಿದ್ಧರಿದ್ದಾರೆ. ನಿಮ್ಮ ಮನೆಗೆ ಹೋಗಿ
1ನೇ ವಚನದಿಂದ 13ನೇ ವಚನ ತನಕ ಓದ್ಕೊಳ್ಳಿ. अब घर में जाके एक वचन से 13 वचन तक घर में पढ़ लो. इधर 10 औरत स्त्री लोग है, कुमारी लोग. ಅಲ್ಲಿ 10 ಮಂದಿ ಕನ್ಯೆಯರಿದ್ದಾರೆ. 5 ಮಂದಿ ಬುದ್ಧಿವಂತೆಯರು, ಎಣ್ಣೆ ಇರೋರು. ಇನ್ನು 5 ಮಂದಿ ಬುದ್ಧಿ ಇಲ್ಲ, ಎಣ್ಣೆನೂ ಇಲ್ಲ. ಎಲ್ಲರ ಹತ್ರ ಆರತಿಗಳಿದೆ, ದೀಪ. ಎಲ್ಲಾರು ಮಲಗಿದರೆ ಯೇಸು ಸ್ವಾಮಿ ಬಂದ ಮೊದಲಿಂದನು ಎಲ್ಲಾರು ಎಚ್ಚೆತ್ಕೊಂಡ್ರು. ಬುದ್ಧಿ ಇರೋರು ಎದ್ದೇಳಿದ್ರು, ಬುದ್ಧಿ ಇಲ್ಲಿರೋರು ಎದ್ದೇಳಿದ್ರು. ಆದ್ರೆ ಬುದ್ಧಿ ಇರೋ 5 ಸ್ತ್ರೀಯರ ಹತ್ರ, 5 ಕುಮಾರಿಯರ ಹತ್ರ, 5 ಕನ್ಯೆಯರ ಹತ್ರ ಎಣ್ಣೆ ಇಲ್ಲ. ಅವರು ಎಣ್ಣೆ ತಗೊಳಕ್ ಹೋದಾಗ ಯೇಸು ಕ್ರಿಸ್ತನ್ ಬಂದ್ಬಿಟ್ಟ. ಬ್ಯಾಪ್ಟಿಸಮ್ ತಗೊಳಕ್ ಹೋದ್ರೆ ಯೇಸು ಸ್ವಾಮಿ ಬಂದ್ಬಿಟ್ಟ. ಪರಿಶುದ್ಧಾತ್ಮನನ್ನ ಹೊಂದಕ್ ಹೋದ್ರು ಯೇಸು ಕ್ರಿಸ್ತನು ಬಂದ್ಬಿಟ್ಟ. ಕೇಳಿ, ಇಲ್ಲಿ 10 ಜನ. ಈ 10 ಜನ ಯಾರಂದ್ರೆ ಚರ್ಚ್ ಬರೋ ವಿಶ್ವಾಸಿಗಳೆಲ್ಲ. ಎಷ್ಟು ಜನ ಇದ್ರು ಚರ್ಚಲ್ಲಿ? ಎಲ್ಲಾನು ಇಲ್ಲಿ 10 ಜನ ಅಂತ ಇದ್ದಾರೆ. ನೋಡಿ, ಇಲ್ಲಿ 5 ಜನ ರೆಡಿ ಇಲ್ಲ, 5 ಜನ ಹತ್ರ ಬುದ್ಧಿ ಇಲ್ಲ, 5 ಜನ ಬೈಬಲ್ ಓದ್ತಾ ಇಲ್ಲ, 5 ಜನ ಪ್ರೇಯರ್ ಮಾಡ್ತಾ ಇಲ್ಲ, 5 ಜನ ಎಣ್ಣೆ ಇಲ್ಲ, 5 ಜನ ಅಂದ್ರೆ ಪರಿಶುದ್ಧಾತ್ಮನನ್ನ ಹೊಂದಿಲ್ಲ. ಇವರನ್ನ ಏನ್ ಮಾಡ್ದ ಯೇಸು ಸ್ವಾಮಿ? ಬಿಟ್ಟು ಬಿಟ್ಟ. ಅಲ್ಲಿ ಏನ್ ಹೇಳ್ತಾರೆ ನೋಡಿ, ನಿಮ್ಮ ಪರಿಚಯ ನನಗಿಲ್ಲ. ಚರ್ಚಿಗೆ ಬಂದಿದ್ದಾರೆ ಇವರು, ವಾಕ್ಯ ಕೇಳಿದ್ದಾರೆ, ಕರ್ತನ ಭೋಜನ ತಿಂದಿದ್ದಾರೆ. ಏನಂತ ಇದ್ದಾನೆ ಅವ್ರನ್ನ? ನೀವ್ಯಾರು ನನಗೆ ಗೊತ್ತಿಲ್ಲ. ಸ್ವಾಮಿ ಸ್ವಾಮಿ ಬಾಗಿಲು ತಟ್ಟು. ಅದನ್ನ ಹೇಳಿ ನಮಗೇನ್ ಹೇಳ್ತಾ ಇದ್ದಾರೆ? 13ನೇ ವಚನ ಓದಪ್ಪ. 13 ವಚನ देखो एक बार और एक बार. 13 वर्ष. ಆದ ಕಾರಣ ಆ ದಿನವಾದರೂ ಆ ಗಳಿಗೆಯಾದರೂ ನಿಮಗೆ ಗೊತ್ತಿಲ್ಲವಾದ್ದರಿಂದ ಎಚ್ಚರವಾಗಿರಿ. ಎಚ್ಚರ ಅಂದ್ರೆ ಏನು? ಎಚ್ಚರ ಅಂದ್ರೆ ಏನು? ಪಾಪ ಮಾಡಬೇಡಿ, ಪ್ರೇಯರಲ್ಲಿರಿ. ಕಣ್ಣಿನಾಸೆ, ಶರೀರಾಸೆ, ಬದುಕುಬಾಳಿನ ಡಂಬ, ಇದು ಅದು, ಕುಟುಂಬ, ಫ್ಯಾಮಿಲಿ, ಯಾವಾಗಲೂ ಇದು ಲೋಕ ಚಿಂತೆ, ಬಂಗಾರ, ದುಡ್ಡು, ಆಸ್ತಿ, ಐಶ್ವರ್ಯ, ಲ್ಯಾಂಡು, ಇದೇ ಚಿಂತೆ ಮಾಡಬೇಡಿ. ಅದನ್ನ ದುಡಿತಾ ಇರ್ಲಿ. ನೀವು ಕೆಲ್ಸಕ್ಕೆ ಹೋಗಿ ದೇವರಲ್ಲಿ ಕೆಲಸ ಮಾಡಿ. ದೇವ್ರ ಕೆಲಸ ಮಾಡಬೇಡ ಅಂತಿಲ್ಲ. ಕೆಲ್ಸಕ್ಕೆ ಹೋಗು, ದುಡಿ. ಆಮೇಲೆ ದೇವರನ್ನ ಬಿಟ್ಟು ದುಡಿಬೇಡ, ಸಭೆಯನ್ನ ಬಿಟ್ಟು ದುಡಿಬೇಡ, ಚರ್ಚನ್ನ ಬಿಟ್ಟು ದುಡಿಬೇಡ. ಈ ದಿನಗಳಲ್ಲಿ ಬಹಳ ಮಂದಿ ದೇವರ ಭಯ ಇಲ್ಲ. ಈ ಚರ್ಚ್ಗಲ್ಲ, ಎಲ್ಲಾ ಚರ್ಚ್ಗೆ ಹೇಳ್ತಾ ಇದ್ದಾರೆ ದೇವರ ಆತ್ಮನು. ಪ್ರತಿ ಚರ್ಚ್ಗೆ ಹೇಳ್ತಾ ಇದ್ದಾರೆ ದೇವರ ಭಯ ಕಡಿಮೆ ಆಗಿದೆ. ಸಿದ್ಧರಾಗಿರಿ, ಭಯಭಕ್ತಿಯಿಂದ ಇರಿ, ಪ್ರಾರ್ಥನೆಯಲ್ಲಿರಿ, ಪಾಪ ಮಾಡದಿರಿ, ದೇವರಿಗೆ ಒಳಗಾಗಿರಿ, ದೀಕ್ಷಾಸ್ಥಾನ ತಕೊಂಡು ರೆಡಿಯಾಗಿರಿ, ಪರಿಶುದ್ಧಾತ್ಮನನ್ನ ಹೊಂದಿಕೊಂಡು ರೆಡಿಯಾಗಿರಿ. ನೀನ್ ರೆಡಿ ಇಲ್ವಾ? ನೀನ್ ಸಿದ್ಧನಾಗಿಲ್ವಾ? ಖಂಡಿತ ಅಲ್ಲಿ 5 ಜನಕ್ಕೆ ಏನಾಯ್ತು ನೋಡ್ಕೊಳ್ಳಿ. ಎಲ್ಲರೂ 5 ಜನಕ್ಕೆ ಏನಂತ ಬಿಟ್ಟ ನೋಡ್ಕೊಳ್ಳಿ. ಎಲ್ಲಾರು ಎಣ್ಣೆ ಇಲ್ಲಿರೋರ್ನ ಏನಂತ? तेल नहीं होने वाले को क्या बता दिया प्रभु? ब्रदर, तेल नहीं इसका पास, बुद्धि भी नहीं. बुद्धि मतलब इस बाइबल का वचन. बुद्धि ಅಂದ್ರೆ ಏನು? ಈ ಬೈಬಲ್ ಮಾತುಗಳು, ಈ ಬೈಬಲ್ ವಾಕ್ಯಗಳು. ಒಂದು ವಿಶ್ವಾಸಿ ಹತ್ರ ಬೈಬಲ್ ವಾಕ್ಯಗಳಿಂದ. ಬುದ್ಧಿ ಅಂದ್ರೆ ಏನು? ಈ ಬೈಬಲ್ ಜ್ಞಾನ. ಎಣ್ಣೆ ಅಂದ್ರೆ ಏನು? ಪರಿಶುದ್ಧಾತ್ಮ. ಪರಿಶುದ್ಧಾತ್ಮ ನಿಧಾನ. ಒಂಥರ ಮೈಯೆಲ್ಲ ಆಗ್ಬಿಟ್ರೆ ಪರಿಶುದ್ಧಾತ್ಮ ನಡೀತಾ ಇದೆಯಂತಲ್ಲ. ಅನ್ಯ ಭಾಷೆ ಮಾತಾಡ್ಬಿಟ್ರೆ ಪರಿಶುದ್ಧಾತ್ಮ ಇದ್ದಾನಂತಲ್ಲ. ಸರಿ, ಪರಿಶುದ್ಧಾತ್ಮನಲ್ಲಿ ನಡೀತಾ ಇದೆಯಂತಲ್ಲ. ಹೊರಗಳಿದ್ಬಿಟ್ರೆ ಪರಿಶುದ್ಧಾತ್ಮನಲ್ಲಿ ನಡೀತಾ ಇದೀನಂತಲ್ಲ. ಪರಿಶುದ್ಧಾತ್ಮ ಜೊತೆಯಲ್ಲಿ ನೀನು ಡೈಲಿ ಸಂಚರಿಸಬೇಕು. ಪರಿಶುದ್ಧಾತ್ಮ ನಿನ್ನನ್ನ ಕಂಟ್ರೋಲ್ ಮಾಡ್ಬೇಕು. ಪರಿಶುದ್ಧಾತ್ಮ ನಿನ್ನನ್ನ ನಡೆಸಬೇಕು. ಅಂದ್ರೆ ನಿನ್ನ ಹತ್ರ ಯಾವಾಗ್ಲೂ ಎಣ್ಣೆ ಅಂದ್ರೆ ಪರಿಶುದ್ಧಾತ್ಮ ಜೊತೆ ನೀನು ಡೈಲಿ ನಡಿಬೇಕು. ಅದು ಸಿದ್ಧರಾಗಿರೋದ್ರಲ್ಲಿ ಒಂದು ಪಾಯಿಂಟ್ ನೋಡಿ. 5 ಮಂದಿ ರೆಡಿ ಇಲ್ಲ. 5 ಜನ ಏನಂದ?
5 ಜನ ಏನಂತ ನೋಡ್ಕೊಳ್ಳಿ, ಬೈಬಲ್ ಅಲ್ಲಿ ಇದೆಯಾ? ಏನಂತ 5 ಜನ ಏನಂತ ಇದೆ ನೋಡ್ಕೊಳ್ಳಿ, ಹೇಳಿ ಬ್ರದರ್ ಸಿಸ್ಟರ್. 5 ಜನ ಏನಂತ ಇದ್ದೇನೆ, ನೀವು ಯಾರು ನನಗೆ? ಎಷ್ಟನೇ ವಚನ ಅದು? 11 ಹೇಗೆ ಬೈಬಲ್ ಹೇಗೆ 11ನೇ ವಚನದಲ್ಲಿ ಏನಂತ ಇದ್ದಾರೆ? 5 ಜನ ನೀವು ಯಾರು ನನಗೆ ಗೊತ್ತಿಲ್ಲ. ಅವ್ರು ಚರ್ಚಿಗೆ ಬಂದಿದ್ದಾರೆ, ಬ್ಯಾಪ್ಟಿಸಮ್ ತಗೊಂಡಿದ್ದಾರೆ, ಆದ್ರೆ ಬೈಬಲ್ ಜ್ಞಾನ ಇಲ್ಲ, ಪರಿಶುದ್ಧಾತ್ಮ ಎಣ್ಣೆ ಇಲ್ಲ, ರೆಡಿ ಇಲ್ಲ. ರೆಡಿಯಾಗಿ ದೇವರ ಕೋಪ ಪಾಪಿಗಳನ್ನ, ಯೇಸು ಸ್ವಾಮಿ ಫಸ್ಟ್ ಟೈಮ್ ಬಂದಿದ್ದು ಪಾಪಿಗಳನ್ನ ರಕ್ಷಿಸೋದಿಕ್ಕೆ, ಸೆಕೆಂಡ್ ಟೈಮ್ ಬರೋದು ಪಾಪಿಗಳನ್ನ ಶಿಕ್ಷಿಸೋದಿಕ್ಕೆ. पहले बार यीशु मसीह आया पापी को रक्षा करने के लिए, उद्धार करने के लिए आया. तीसरा बार आते प्रभु पापी को शिक्षा देने के लिए, जजमेंट करने के लिए, गुस्सा करने के लिए आएगा. हमें ತಪ್ಪಿಸ್ಕೊಳ್ಳಿ ಬೇಗ. ಯಾರು ಬ್ಯಾಪ್ಟಿಸಮ್ ಇಲ್ಲ ಬ್ಯಾಪ್ಟಿಸಮ್ ತಕೊಳ್ಳಿ, ದೀಕ್ಷಾಸ್ಥಾನ ತಕೊಳ್ಳಿ. ಯಾರು ಪರಿಶುದ್ಧಾತ್ಮ ಇಲ್ಲ ಬೇಗ ಎಣ್ಣೆ ಎಂಬ ಪರಿಶುದ್ಧಾತ್ಮನ ಹೊಂದಿಕೊಳ್ಳಿ. ಯಾರಿನ್ನ ವಾಕ್ಯ ಓದಕ್ ಬರ್ತೈತೆ ವಾಕ್ಯ ಓದಲ್ಲ, ಬೇಗ ವಾಕ್ಯ ಓದಿ. ಇವತ್ತು ವಾಕ್ಯ ಓದೋದಕ್ಕೆ ನಿಮ್ಗೆ ಎಷ್ಟು ತರ ಇದೆ ಗೊತ್ತಾ? ನನಗೆ ವಾಕ್ಯ ಓದೋದು ಬರಲ್ಲ, ನಾನು ಸ್ಕೂಲ್ಗೆ ಹೋಗಿಲ್ಲ, ನಮ್ಮ ಅಮ್ಮ ಅಪ್ಪ ಸ್ಕೂಲ್ ಕಳಿಸಿಲ್ಲ. ಏನು ಹೇಳ್ಬೇಡ. ಟಿವಿಯಲ್ಲಿ ವಾಕ್ಯ ಬರಲ್ವಾ? ಮತ್ತೆ ಯೂಟ್ಯೂಬ್ ಚಾನಲ್ ವಾಕ್ಯ ಇಲ್ವಾ? ವಾಟ್ಸಪ್ ಅಲ್ಲಿ ಎಲ್ಲಿ ನೋಡು ಮೆಸೇಜ್ಗಳಿದೆ, ಆಡಿಯೋ ಬೈಬಲ್ ಇದೆ. ನೀನು ಇಟ್ಬಿಟ್ಟು ಆಡಿಯೋ ಬೈಬಲ್ ಕೇಳಿಕೊಂಡು ಕೆಲಸ ಮಾಡ್ಬೇಕು. ಲೌಡ್ ಸ್ಪೀಕರ್ ಇಟ್ಬಿಟ್ಟು ಕೆಲಸ ಸಾಮಾನು ತಿಕ್ತಾ ಇರು, ಪಾತ್ರೆ ತಿಕ್ತಾ ಇರು, ಮನೆ ಕ್ಲೀನ್ ಮಾಡ್ತಾ ಇರು, ಅಡಿಗೆ ಮಾಡ್ತಾ ಇರು, ತರಕಾರಿ ಕಟ್ ಮಾಡ್ತಾ ಇರು. ವಾಕ್ಯ ಕೇಳ್ಬೋದು, ನನಗೆ ಓದಕ್ ಬರಲ್ಲ ಅಂತ ಹೇಳ್ಬೇಡ. ನೀನ್ ನಮ್ಗೆ ಕೇಳ್ತಾ ಇರೋವಾಗ, ಕೆಲಸ ಮಾಡ್ಕೊಂಡು ಕೇಳ್ತಾ ಇರೋವಾಗ ನೀನ್ ವಾಕ್ಯ ಮಾಡ್ತಾ ಹೋಗಲ್ಲ. ಬುದ್ಧಿ ಬರ್ತೈತೆ ನಿನಗೆ, ಒಳ್ಳೆಯದು ಕೆಟ್ಟದ್ದು ಅರಿವು ಬರ್ತೈತೆ. ನಿನ್ ವಾಕ್ಯ ಗೊತ್ತಿಲ್ಲ ಅಂದ್ರೆ ಪಾಪ ಮಾಡೋ ಚಾನ್ಸ್ ಇದೆ. ವಾಕ್ಯ ಕೇಳಿ ಮರ್ತೋದ್ರೇನು ನೀನ್ ಪಾಪ ಮಾಡ್ತೀಯ. ಈಗ ಒಂದು ವಾಕ್ಯ ಇದೆ, ಪರಸ್ತ್ರೀಯನ್ನು ನೋಡಿ ಮೋಹಿಸುವ ಪ್ರತಿ ಪುರುಷನು ತನ್ನ ಆತ್ಮದೊಂದಿಗೆ ಅಂತರಾತ್ಮದಲ್ಲಿ ಆಕೆಯೊಂದಿಗೆ ವ್ಯಭಿಚಾರ ಮಾಡಿದವನಾಗಿದ್ದಾನೆ. ಅದು ಒಂದು ವಾಕ್ಯ, ಒಂದು ನಿಬಂಧನೆ. ಒಂದು ಸ್ತ್ರೀ ಬಂದ್ರು, ಒಂದು ಪುರುಷ ಬಂದ, ನಾವು ನೋಡಿ ಆಸೆ ಪಟ್ಟು ಅಂದ್ಬಿಟ್ರೆ ಒಳಗಡೆ ನೀನು ಪಾಪ ಮಾಡ್ಬಿಟ್ಟೆ. ಅದೇ ನಿನ್ನಲ್ಲಿ ವಾಕ್ಯ ಇದ್ರೆ, ಹೌದು, ಪರಸ್ತ್ರೀಯನ್ನು ನೋಡಿ ಮೋಹಿಸುವ ಪ್ರತಿ ಪುರುಷನು ಪ್ರತಿ ಸ್ತ್ರೀ ಪಾಪ ಮಾಡಿದವರಾಗಿದ್ದಾರೆ ಅಂತ ಹೇಳಿದಾರಲ್ವಾ? ಪರಸ್ತ್ರೀಯನ್ನು ನೋಡಬಾರ್ದು, ಕಳ್ಳತನ ಮಾಡಬಾರ್ದು, ಇಲ್ಲದ್ರೆ ಕಳ್ಳತನ ಮಾಡ್ತೀಯ, ಸುಳ್ಳು ಹೇಳ್ತಾ ಇರ್ತೀಯ. ನಿನಗೆ ಸುಳ್ಳು ಹೇಳ್ಬಾರ್ದು ವಾಕ್ಯ ಒಳಗಡೆ ಇದ್ರೆ ಸುಳ್ಳು ಹೇಳಲ್ಲ. ಆಮೇಲೆ ಹಲ್ಲೆಲೂಯಾ. ನಿನಗೆ ವಾಕ್ಯ ಒಳಗಡೆ ಇದ್ರೆ, ಹೌದು, ನಾನು ಪಿಕ್ಚರ್ ನೋಡಿದ್ರೆ, ಸೀರಿಯಲ್ ನೋಡಿದ್ರೆ, ಗೇಮ್ ಆಡಿದ್ರೆ, ಆಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ಫುಲ್ ಟೈಮ್ ನಾನು ಬಿಸಿಯಲ್ಲಿದ್ರೆ ನಾನು ನರಕಕ್ಕೆ ಹೋಗ್ತೀನಿ ಅನ್ನೋ ವಾಕ್ಯಗಳಿದೆ. ಆ ವಾಕ್ಯಗಳು ನಿನಗಿದ್ರೆ ನೀನ್ ಪಾಪ ಮಾಡಲ್ಲ. ಆ ಬುದ್ಧಿ ನಿನ್ನ ಹತ್ರ ಇದ್ರೆ ಪಾಪ ಮಾಡಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಕ್ಯ ಹೇಳ್ತಾರೆ, ರೆಡಿಯಾಗಿ. ಟೈಮ್ ಗೊತ್ತಿಲ್ಲ, ಯೇಸು ಸ್ವಾಮಿ ಯಾವಾಗ ಬೇಕಾದ್ರೂ ಬರ್ಬೋದು. ಇವತ್ತೇ ಬರ್ಬೋದು, ನಾಳೆ ಬರ್ಬೋದು, ನಾಳಿದ್ದು ಬರ್ಬೋದು, ಬರೋ ತಿಂಗಳು ಬರ್ಬೋದು. ಯಾವಾಗ ಬರ್ತಾರೋ ಗೊತ್ತಿಲ್ಲ. ನಿನಗೆ ಡೇಟ್ ಗೊತ್ತಿಲ್ಲ, ದಿನ ಗೊತ್ತಿಲ್ಲ, ಸಮಯ ಗೊತ್ತಿಲ್ಲ, ಗಂಟೆ ಗೊತ್ತಿಲ್ಲ, ನಿಮಿಷ ಗೊತ್ತಿಲ್ಲ, ಸೆಕೆಂಡ್ ಗೊತ್ತಿಲ್ಲ. ನೀನ್ ರೆಡಿಯಾಗಿರ್ಬೇಕು. ಏನಿ ಟೈಮ್ ಬಂದಿಲ್ಲ. ಹಲ್ಲೆಲೂಯಾ. ಇನ್ನು ದೇವಾದಿ ದೇವನು ನಿನ್ನ ಆತ್ಮವನ್ನ ರಕ್ಷಿಸಿ ಬರೋ ಏಸಯ್ಯ, ನೀನ್ ಎಷ್ಟು ರೆಡಿ ಇರ್ಬೇಕು. ಅಲ್ಲಿ ಆ ಡಿ ಕೆ ಶಿವಕುಮಾರ್ನ ಮಾತಾಡ್ಸೋದಿಕ್ಕೆ, ಆಮೇಲೆ ಅವ್ರನ್ನ ಸಂಧಿಸೋದಿಕ್ಕೆ, ಅವ್ರನ್ನ ಮಾತಾಡ್ಸೋದಿಕ್ಕೆ, ಅವ್ರ ಕೈ ಕೊಡೋದಿಕ್ಕೆ, ಅವ್ರನ್ನ ಪ್ರೋತ್ಸಾಹಿಸೋದಿಕ್ಕೆ, ಅವ್ರಿಗೆ ಚಪ್ಪಾಳೆ ತಟ್ಟೋದಿಕ್ಕೆ ಬೆಳಿಗ್ಗೆ 9 ಗಂಟೆಯಿಂದ 2 ಗಂಟೆವರೆಗೂ ಜನಗಳು, ಲೀಡರ್ಗಳು, ಲೋಕಲ್ ಲೀಡರ್ಗಳು, ಮಿನಿಸ್ಟ್ರಿಗಳು ಕಾತಿದ್ರಂತೆ. ನೋಡ್ತಾ, ಒಂದು ಡಿ ಕೆ ಶಿವಕುಮಾರ್ ಬಂದಾಗ ನಮ್ಮ ಏರಿಯಾದ ಹೇಳ್ತಾ ಇದ್ದೀನಿ, ಇಂಟರ್ನ್ಯಾಷನಲ್ ಸ್ಕೂಲ್ ಇದೆಲ್ಲ ಡಬಲ್ ರೋಡ್ ಅಲ್ಲಿ, ಬ್ಯಾಂಜರ್ ಲೇಔಟಲ್ಲಿ, ಆ ಸ್ಕೂಲ್ಗೆ ಬಂದಿದ್ರಂತೆ. ಅವರು ಎಷ್ಟು ಬೆಳಿಗ್ಗೆ 9ರಿಂದ ಹಿಡಿದು
ಮಧ್ಯಾಹ್ನ 2 ಗಂಟೆವರೆಗೂ ವೇಟ್ ಮಾಡಿದ್ದಾರೆ. 9 ಗಂಟೆಗೆ ಬರೋರು 2 ಗಂಟೆಗೆ ಬಂದಿದ್ದಾರೆ. ಅಲ್ಲೇ ಇದ್ದಾರೆ ಎಲ್ಲಾರು ಅಂತೆ. ಆಮೇಲೆ ಒಂದು ಮನುಷ್ಯ ಅದ್ರ ಏನೋ ನಿಮ್ಗೊಂದು ಸೈನ್ ಮಾಡ್ಬೋದು, ನಿಮ್ ಮಕ್ಕಳಿಗೆ ಫೀಸ್ಗೋ, ನಿಮಗೋ, ನಿಮ್ ಏರಿಯಾಗೋ, ನಿಮ್ ಮನೆಗೋ, ಲೋನ್ಗೋ ಒಂದು ಸೈನ್ ಮಾಡ್ಬೋದು. ಯೇಸು ಕ್ರಿಸ್ತನ ಯಾರು? ನಿನ್ನ ಆತ್ಮವನ್ನ ರಕ್ಷಿಸೋ ದೇವರು, ನಿನ್ನ ಆತ್ಮವನ್ನ ನರಕದಿಂದ ತಪ್ಪಿಸೋ ದೇವರು. ನೀನೆಷ್ಟು ರೆಡಿ ಇರ್ಬೇಕು, ನೀನೆಷ್ಟು ಸಿದ್ಧನಾಗಿರ್ಬೇಕು. ಆಮೇಲೆ ಹಲ್ಲೆಲೂಯಾ, ರೆಡಿ ಇರ್ಬೇಕು. ನಾನು ಹೇಳಿದ್ದು ಡಿ ಕೆ ಶಿವಕುಮಾರ್ ಕತೆ ಅರ್ಥ ಆಯ್ತಾ ನಿಮ್ಗೆ ಎಲ್ಲಾರ್ಗು? ನೆನ್ನೆ ನಡೆದಿರೋ ಸಂಗತಿ. ಆಮೇಲೆ ನಿಜನೂ ಅಲ್ವಾ? ಕರೆಕ್ಟ್ ಇಲ್ವಾ? ಡಾಕ್ಟರು ಅಪಾಯಿಂಟ್ಮೆಂಟ್ ತಗೊಂಡಿದ್ರೆ ನಾವು ಹೋಗ್ತೀವಿ, ಅಲ್ಲಿ ನಮ್ಗೆ ಟೋಕನ್ ನಂಬರ್ ಕೊಡ್ತಾರೆ. ಆಮೇಲೆ ನಾವು ಹೋಗೋಷ್ಟಕ್ಕೆ ಒಂದು 10 ಜನ 15 ಜನ ಇರ್ತಾರೆ. ಏನ್ ಮಾಡ್ತೀವಿ ನಾವು? 10 ಜನ 15 ಜನ ನೋಡೋವರೆಗೂ ಮಧ್ಯಾಹ್ನ 2 ಗಂಟೆ ಆಗ್ತದೆ. ಲಂಚ್ ಟೈಮ್ ಬಂದ್ಮೇಲೆ ಅವ್ರು ಹೋಗ್ಬಿಡ್ತಾರೆ. ತಿರ್ಗ ಆಮೇಲೆ ಬಂದ್ಮೇಲೆ ಡಾಕ್ಟರ್ ನೋಡ್ತಾರೆ ಅಂದ್ರೆ ನಾವು ಊಟ ತಿಂದು ಬಂದು ಆ ಲೈನಲ್ಲಿ ಕೂತಿರ್ತೀರ. ಅಪಾಯಿಂಟ್ಮೆಂಟ್ ಹೋದ್ರೂ ಅಷ್ಟೇ. ಆಮೇಲೆ ನಾವು ಯಾವ್ದಾರ ಕೆಲ್ಸಕ್ಕೆ ಹೋದಾಗ ಇಂಟರ್ವ್ಯೂಗೆ ಹೋಗ್ತೀವಿ. ಇಂಟರ್ವ್ಯೂಗೆ ಅಲ್ಲಿ ಕೂಡ ನಾವು ವೇಟ್ ಮಾಡ್ಬೇಕಾಗುತ್ತೆ. ನಮ್ಗಿನ ಮುಂಚೆ ಇರೋರಿಗೆ ಅವ್ರಿಗೆ ಇಂಟರ್ವ್ಯೂ ಆಗೋವರೆಗೂ ನಮ್ಮ ಟೈಮ್ ಬರೋವರೆಗೂ ವೇಟ್ ಮಾಡ್ತೀವಿ. ಯಾಕೆ? ಕೆಲಸ ಬೇಕು. ಹಲ್ಲೆಲೂಯಾ. ಮನೆ ಹೈದರಾಬಾದ್ ಅಲ್ಲಿ ಒಂದು ಕಂಪನಿ ಓನರು 500 ಜನನ ಇಂಟರ್ವ್ಯೂಗೆ ಕರೆದ್ರಂತೆ. 500 ಜನರು ಬಂದ್ರಂತೆ. ಬೆಳಿಗ್ಗೆ 9 ಗಂಟೆಗೆ ಇಂಟರ್ವ್ಯೂ. ಎಲ್ಲಾರು ಬಂದಿದ್ದಾರೆ. ಎಲ್ಲಾರ್ಗು ಕಾಫಿ ತಂದ್ಕೊಟ್ರು. ಕಾಫಿ ಕುಡಿದ್ರು. ಚೆನ್ನಾಗಿ ಕೇಳಿ, ಕರೆಕ್ಟ್ ಆಗಿ ಕೇಳಿ. ಕಾಫಿ ಕುಡಿದ್ರು. ಒಂದು ಕೆಲಸಕ್ಕೆ ಅವ್ರು ಬಂದಿರೋರು ಕಾಫಿ ಕುಡಿದ್ರು. 11 ಆಯ್ತು, ಇನ್ನು ಇಂಟರ್ವ್ಯೂ ಕರೆದಿಲ್ಲ. 12 ಆಯ್ತು, 1 ಗಂಟೆ ಆಯ್ತು. ಎಲ್ಲಾರು ಊಟ ಬಂತು. ಎಲ್ಲಾರು ಊಟ ತಿಂದ್ರು. ಅಷ್ಟೊಳಗಡೆ ಕೆಲವರು ಬೇಜಾರಾಗಿ ಹೋಗ್ಬಿಟ್ಟಿದ್ರು. ಊಟ ತಿಂದು ಇನ್ನು ಸ್ವಲ್ಪ ಜನ ವೇಟ್ ಮಾಡ್ತಾ ಇದ್ರು. 2 ಗಂಟೆ ಆಯ್ತು, 3 ಗಂಟೆ ಆಯ್ತು, ಇಲ್ಲ. 3 ಗಂಟೆ ಕಾಫಿ ಬಂದು ಕುಡಿದ್ರು. ಅಷ್ಟೊತ್ತಿಗೆ 3/4 ಜನ ಹೋದ್ರು. 4 ಗಂಟೆ ಆಯ್ತು, ಇಲ್ಲ. ಹಲ್ಲೆಲೂಯಾ. ಆಮೇಲೆ 5 ಗಂಟೆ ಬಂತು. 5 ಗಂಟೆಗೆ ಬೆಲ್ ಹೊಡಿತಾರೆ. ಅವಾಗ ಇರೋದು ಎಷ್ಟು ಜನ? 20 ಜನ. ಎಷ್ಟು ಜನ? 500 ಜನದಲ್ಲಿ 480 ಜನ ಹೊರಟೋದು ಬೇಜಾರಾಗಿ. ಇನ್ನೂ ಬಂದಿಲ್ವೇ? ಲಂಚ್ ಕೊಟ್ರು, ಕಾಫಿ ಕೊಟ್ರು, ಬೇಜಾರಾಗಿ ಏನಿದು ಅದು ಹೋಗ್ಬಿಟ್ರು. 20 ಜನನ ಹೊರಗಡೆ ಕರೆದು ಏನ್ ಚಿಕ್ಕ ಚಿಕ್ಕ ಕ್ವಶನ್ ಕೇಳ್ಬಿಟ್ಟು, ನೀವೆಲ್ಲರಿಗೂ ನಾಳೆನೇ ಅಪಾಯಿಂಟ್ಮೆಂಟ್, ನಿಮ್ಗೇನು ಟೈಮ್ ಇಲ್ಲ, ನಾಳೆನೇ ಡ್ಯೂಟಿಗೆ ಜಾಯಿನ್ ಆಗಿ. ಯಾಕೆ? ಇವರು ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ. ಇವ್ರಿಗೆ ತಾಳ್ಮೆ ಇದೆ. ಇವ್ರಿಗೆ ಏನಿದೆ? ತಾಳ್ಮೆ ಇದೆ. ಇವ್ರು ಸಹಿಸ್ಕೊಂತಾರೆ. ನಾಳೆ ದಿನ ನನ್ನ ಕಂಪನಿಯಲ್ಲಿ ತಾಳ್ಮೆಯಿಂದ ಕೆಲಸ ಮಾಡ್ತಾರೆ. ಕಸ್ಟಮರ್ ಹತ್ರ ಚೆನ್ನಾಗಿ ಮಾತಾಡ್ತಾರೆ. ನನ್ನ ಕಂಪನಿಯನ್ನ ಡೆವಲಪ್ಮೆಂಟ್ ಮಾಡ್ತಾರೆ. ಇವ್ರು ನನ್ನ ಟೈಮ್ಗೆ ಬೆಳಿಗ್ಗೆ 9 ಗಂಟೆಗೆ ಬಂದವರು 5 ಗಂಟೆವರೆಗೂ ವೇಟ್ ಮಾಡಿದ್ದಾರೆ. ಆಮೇಲೆ ಹಲ್ಲೆಲೂಯಾ. ನೋಡಿ, ಆ 20 ಜನಕ್ಕೆ ಏನು ತಾಳ್ಮೆ ನೋಡಿ. ನಾವು ಕೂಡ ಹಂಗೆ. ಯೇಸು ಸ್ವಾಮಿ ಬರ್ತೀನಿ ಅಂತ ಹೇಳಿ 2000 ವರ್ಷ ಆಯ್ತು, ಇನ್ನೂ ಬಂದಿಲ್ಲ. ಎಲ್ಲ ಪಾಸ್ಟರ್ ಹೇಳ್ತಾರೆ ಜೀಸಸ್ ಈಸ್ ಕಮಿಂಗ್ ಸೂನ್. ಯೇಸು ಸ್ವಾಮಿ ಬೇಗ ಬರ್ತಾನೆ. ಇಷ್ಟು ಮಚ್ ಜಲ್ದಿ ಆएगा, फटाफट आएगा, आ जाएगा, कल नहीं आया. 2000 साल हो गया, सब कुछ ऐसे पड़ा, अभी तक नहीं आया. आज भी पास्टर वही मैसेज बोल रहे हमारा बीच में. आधा घंटा से आपका अंदर आएगा. ನಿಮ್ ಹೊರಗಡೆ ಬರ್ತದೆ. 1/2 ಗಂಟೆಯಿಂದ ಈ ಪಾಸ್ಟರ್ ಕೂಡ, ನಾರಾಯಣ್ ಪಾಸ್ಟರ್ ಕೂಡ, ನಾರಾಯಣ್ ಬ್ರದರ್ ಕೂಡ ಜಯಸ್ವಾಮಿ ಬೇಗ ಬರ್ತಾರೆ, ರೆಡಿ ಆಗಿರಿ ಅಂತ ಇದ್ದಾರೆ. 2000 ವರ್ಷ ಆಯ್ತು, ಪಾಸ್ಟರ್ ಹೇಳ್ತಾನೆ ಇದ್ದಾರೆ, ಬೈಬಲ್ ಹೇಳಿದ್ರೆ ಬಂದಿಲ್ಲ. ಲೇಟ್ ಮಾಡಿದ್ರೆ ಯಾರಿಗೆ ಲಾಭ? ಎಲ್ಲಾರು ಹೇಳಿ. ಲೇಟ್ ಮಾಡಿದ್ರೆ ಯಾರಿಗೆ ಲಾಭ? ನಮಗೆ. ಯಾಕೆ ಲೇಟ್ ಮಾಡ್ತಾ ಇದ್ದಾರೆ ಗೊತ್ತಾ? ಹೇಳಿ ನೋಡೋಣ. ಇನ್ನೊಂದು, ಯಾಕೆ ಯೇಸು ಸ್ವಾಮಿ ಬರೋದು ಲೇಟ್ ಮಾಡ್ತಾ ಇದ್ದಾರೆ? ಒಂದು ನಮ್ಗೆ ಲಾಭ. क्यों लेट हो रहे प्रभु? बोलो. लेट हुआ तो हमारे को प्रॉफिट, थोड़ा आदमी प्रभु में आए, हमारे लाभ है वो आप बताओ, देखेंगे आपका बुद्धि बात, आपका बुद्धि कैसे है, कितने तक है आपका बुद्धि, नहीं बुद्धि ಎಷ್ಟು ಬೆಳೆದಿದೆ? ಆಮೆನ್. ನೋಡೋಣ, ಹೇಳಿ, ಹೇಳ್ಬೇಕಲ್ಲ. ಆಮೇಲೆ ಹೇಳಿ, ಎಲ್ಲಾರು ಏನ್ ಗುಂಚಿದೆ ಹೇಳಿ. ಲೇಟ್ ಆಗಿ ಬರ್ತಾ ಇದ್ದಾರೆ. ಯಾಕೆ?
ಲೇಟ್ ಮಾಡ್ತಾ ಇದ್ದಾರೆ ಯೇಸು. ಇನ್ನೊಂದು ಕಾರಣ ಹೇಳಿ ನೋಡೋಣ. ಆಮೇಲೆ ಇವತ್ತು ದೇವ್ರ ಮಕ್ಕಳು ಪ್ರೇಯರ್ ಮಾಡ್ತಾ ಇದ್ದಾರ? ಆಮೇಲೆ ಫಸ್ಟ್ ಇವತ್ತಿಂದ ಪ್ರೇಯರ್ ಮಾಡಕ್ ಸ್ಟಾರ್ಟ್ ಮಾಡು. ಪ್ರೇಯರ್ ಮಾಡದಿರೋರು ಪರಲೋಕಕ್ಕೆ ಹೋಗಲ್ಲ. ಫಸ್ಟ್ ಕುಟುಂಬ ಪ್ರೇಯರ್ ಸ್ಟಾರ್ಟ್ ಮಾಡು. ಫಸ್ಟ್ ಸಿಂಗಲ್ ಪ್ರೇಯರ್, ಸಪರೇಟ್ ಪ್ರೇಯರ್ ಸ್ಟಾರ್ಟ್ ಮಾಡು. ನಾವು ಪ್ರೇಯರ್ ಮಾಡ್ತಾ ಇಲ್ಲ, ಅದಕ್ಕೆ ಲೇಟ್ ಮಾಡ್ತಾ ಇದ್ದಾರೆ. ಆಮೇಲೆ प्रेयर बलवागिरो, प्रार्थना नहीं कर रहे इसलिए प्रभु लेट कर रहे। हम प्रेयर करें तो बहुत आदमी प्रभु में आएगा। ನಾವು ಪ್ರಾರ್ಥನೆ ಮಾಡಿದ್ರೆ ತುಂಬಾ ಜನ ನಮ್ಮ ಬಂಧು ಬಳಗ, ನಮ್ಮ ನೆರೆ ಹೊರೆಯವರು, ನಮ್ಮ ಕ್ಲಾಸ್ಮೇಟ್, ನಮ್ಮ ಗೊತ್ತಿರೋ ಕೊಲೀಗ್ಸ್ ದೇವರಲ್ಲಿ ಬರ್ತಾರೆ. ಪ್ರಾರ್ಥನೆ ಇಲ್ಲ ಇವತ್ತು. ಚರ್ಚ್ಗಳಲ್ಲಿ ಪ್ರೇಯರ್ ಇಲ್ಲ, ಮನೆಗಳಲ್ಲಿ ಪ್ರೇಯರ್ ಇಲ್ಲ, ಒಳಗಡೆ ಪ್ರೇಯರ್ ಇಲ್ಲ. ಹಲ್ಲೆಲೂಯಾ. ತಾಳ್ಮೆಯಿಂದಿರಿ, ದೇವರು ಬರೋ ದಿನಕ್ಕೆ ಸಿದ್ಧರಾಗಿರಿ. ಆಮೇಲೆ 20 ಜನ ರೆಡಿ ಇದ್ರು. 20 ಜನಕ್ಕೆ ಕಂಪನಿಯಲ್ಲಿ ಕೆಲಸ ಸಿಕ್ತು. 20 ಜನ ಕೆಲಸಕ್ಕೆ 500 ಜನ ಬಂದಿದ್ರು. ಬೇಕಾದಿದ್ರೆ 20 ಜನ ಕಂಪನಿಗೆ, ಆ 20 ಜನ ಸಿಕ್ಕಿದ್ರು. ಹಂಗೆ ನೀನ್ ರೆಡಿ ಇದ್ರೆ, ನೀನ್ ತಾಳ್ಮೆಯಿಂದ ಇದ್ರೆ, ನೀನ್ ದೇವರಿಗೆ ಸಿದ್ಧನಾಗಿದ್ರೆ ದೇವರು ನಿನ್ನ ಕರ್ಕೊಂಡು ಹೋಗ್ತಾನೆ. ಬಿಡಲ್ಪಟ್ಟ ಸಾಲಿ ಆದ್ರೆ ತುಂಬಾ ಕಷ್ಟ ಆಗುತ್ತೆ. ವಾಕ್ಯ ಏನ್ ಹೇಳ್ತಾನೆ? 5 ಮಂದಿ ಸಿದ್ಧರಾಗಿಲ್ಲ. वचन क्या बोलते? 5 कुमार की लोग सिद्ध नहीं है। इसको बोल दिए प्रभु तुम कौन है मेरे को मालूम नहीं है, तुम सिद्ध नहीं है, तुम्हारे पास बुद्धि नहीं है, तुम्हारे पास तेल नहीं है। तेल मतलब पवित्र आत्मा, ಎಣ್ಣೆ ಅಂದ್ರೆ ಪರಿಶುದ್ಧಾತ್ಮ, ಬುದ್ಧಿ ಅಂದ್ರೆ ಬೈಬಲ್ ಜ್ಞಾನ. ಓದಿ ಇನ್ನೊಂದು ವಾಕ್ಯ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಲೂಕ ಗ್ರಂಥ 12:35. लूक चैप्टर 12 अध्याय 30/5 30/6. हालेलुया, आमेन. लूक चैप्टर 12:35-36. ಲೂಕ ಗ್ರಂಥ 12ನೇ ಅಧ್ಯಾಯ 35-36 ಓದಿ. ನಿಮ್ಮ ನಡುಗಳು ಕಟ್ಟಿರಲಿ, ನಿಮ್ಮ ನಡುಗುಗಳು ಕಟ್ಟಿರಲಿ, ನಿಮ್ಮ ದೀವಿಟಿಗೆಗಳು ಉರಿಯುತ್ತಾ ಇರಲಿ. ನೀವಂತೂ ತಮ್ಮ ಯಜಮಾನನು ಬಂದು ತಟ್ಟಿದ ಕೂಡಲೇ ಕದವನ್ನು ತೆರೆಯುವುದಕ್ಕೆ ಮನಸ್ಸು ಸಿದ್ಧವಾಗಿರಬೇಕು. ಬ್ರದರ್, ಮದುವೆ ಊಟವನ್ನು ಯಾವಾಗ ತಿಳಿಸಿಕೊಂಡು ಬರುವನೋ ಎಂದು ಅವನು ಎದುರು ನೋಡುತ್ತಿರುವ ಮನುಷ್ಯರಂತಿರಿ. ಹಲ್ಲೆಲೂಯಾ. ಓದಿ ಮತ್ತಾಯ 25:7 ಓದಿ. ಸಾರಿ, 1 ಪೇತ್ರ 1:13 ಓದಿ. 1 ಪತ್ರೋಸ್ 1:13 पढ़ो. 1 Peter chapter 1:13 words. 1 ಪೇತ್ರ 1:13. ಆದುದರಿಂದ ನೀವು ಮನಸ್ಸಿನ ನಡುವನ್ನು ಕಟ್ಟಿಕೊಂಡು ಸ್ವಸ್ಥಚಿತ್ತರಾಗಿದ್ದು ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ದೊರಕುವ ಭಾಗ್ಯದ ಮೇಲೆ ನಿಮ್ಮ ನಿರೀಕ್ಷೆಯನ್ನು ಸಂಪೂರ್ಣವಾಗಿ ಇಡಿರಿ. ನೋಡಿ, ಕ್ಲೀನ್ ಆಗಿ ವಾಕ್ಯ ಓದ್ಕೊಳ್ಳಿ. ಹೆಂಗಿರ್ಬೇಕಂದ್ರೆ ನಿನ್ನ ಮನಸ್ಸು ನಿರ್ಮಲವಾಗಿ, ರೆಡ್ಡಿಯಾಗಿ, ಸಿದ್ಧನಾಗಿ ಯೇಸು ಕ್ರಿಸ್ತನ್ ಬರೋದಿಕ್ಕೆ ನಿಮ್ಮ ಮನಸ್ಸೆಂಬ ನಡುವನ್ನ ಕಟ್ಟಿಕೊಳ್ಳಿರಿ. ವಾಪಸ್ ಬಾಪ लूका 12ನೇ ಅಧ್ಯಾಯ ತಿರ್ಗಾ ಓದು. ವಾಪಸ್ ಆ ಜಾओ. लूका 12 ಅಧ್ಯಾಯಕ್ಕೆ ವಾಪಸ್ ಆ ಜಾओ. लूका 12ನೇ ಅಧ್ಯಾಯಕ್ಕೆ ವಾಪಸ್ ಬನ್ನಿ. ತಿರ್ಗಾ ಆ ವಾಕ್ಯ ಓದಪ್ಪ. लूका 12:35-36. लूक 12:35-36. ಆಮೇಲೆ ಲೂಕ್ ಚಾಪ್ಟರ್ 12:35-36 ಓದಪ್ಪ. ನಿಮ್ಮ ನಡುಗಳು ಕಟ್ಟಿರಲಿ. ನಿಮ್ಮ ನಡು ಮನಸ್ಸೆಂಬ ನಡು, ನಿಮ್ಮ ಮನಸ್ಸಲ್ಲಿ ದೇವರಿಗಾಗಿ ನಾನು ರೆಡಿ ಆಗಿದ್ದೀನಿ, ದೇವರ ರಾಜ್ಯಕ್ಕೆ ಹೋಗೋದಕ್ಕೆ ರೆಡಿ ಆಗಿದ್ದೀನಿ. ಆಮೆನ್. ಸಿದ್ಧರಾಗಿರಿ. ಆಮೇಲೆ ನಿಮ್ಮ ದೀವಿಟಿಗೆಗಳು ಉರಿಯುತ್ತಾ ಇರಲಿ. ದೀವಿಟಿಗೆ ಅಂದ್ರೆ ಏನು?
ಏನು? ಪರಿಶುದ್ಧಾತ್ಮನು. ಪರಿಶುದ್ಧಾತ್ಮನು. ದಿವಿಟಿಗೆ ಏನ್ ಬೇಕು? ಎಣ್ಣೆ. ಪರಿಶುದ್ಧಾತ್ಮನಿರ್ಲಿ. ಆಮೇಲೆ ನೀವಂತೂ ತಮ್ಮ ಯಜಮಾನನು ಬಂದು ತಟ್ಟಿದ ಕೂಡಲೇ ಕದವನ್ನು ತೆರೆಯುವುದಕ್ಕೆ ಸಿದ್ಧವಾಗಿದ್ದು ಮದುವೆ ಊಟವನ್ನು ಯಾವಾಗ ತೀರಿಸಿಕೊಂಡು ಬರುವನೆಂದು ಅವನು ಎದುರು ನೋಡುತ್ತಿರುವ ಮನುಷ್ಯರಂತಿರಿ. ಹಲ್ಲೆಲೂಯಾ. ಈ ವಾಕ್ಯ ಕೂಡ ಅದೇ ಹೇಳ್ತಾನೆ. ನೀವು ರೆಡಿ ಇಲ್ವಾ? ನಿಜವಾಗ್ಲೂ ಸಿಸ್ಟರ್ ಬ್ರದರ್, ನೀನು ಲೋಕ ಮನುಷ್ಯರು ಅದು ಇದು ಆಮೇಲೆ ಲೋಕದ ಸಿಕ್ಕುಗಳಲ್ಲಿ ಸಿಕ್ಕಾಕೊಂಡಿದ್ಯಾ? ಲೋಕದ ವ್ಯವಹಾರಗಳಲ್ಲಿ ಸಿಕ್ಕಾಕೊಂಡಿದ್ಯಾ? ಇನ್ನು EMI ಚಿಂತನೆ ನಿನ್ನಲ್ಲಿದೆಯಾ? ಫೋನ್ EMI, ಟಿವಿ EMI, ಕಾರ್ EMI, ಸೈಟ್ಗೆ EMI. ಹಲ್ಲೆಲೂಯಾ. ಅದ್ರ ಜೊತೆ ಇನ್ನು ಏನು ಇನ್ಸ್ಟಾಲ್ಮೆಂಟ್, ಇದು ಕಟ್ಟಬೇಕು ಅದು ಕಟ್ಟಬೇಕು, ಈ ಚಿಂತೆಗಳಲ್ಲಿ ನೀನು ಮುಳುಗೋಗಿದೀಯಾ? ಪ್ರೇಯರಲ್ಲಿ ಇಲ್ದಿರಾ, ವಾಕ್ಯದಲ್ಲಿ ಇಲ್ದಿರಾ, ಆತ್ಮನಲ್ಲಿ ಇಲ್ದಿರಾ, ನಿರೀಕ್ಷೆ ನಂಬಿಕೆಯಲ್ಲಿ ಬೆಳೆದಿರಾ? ಆಮೇಲೆ ದೇವರ ಸಮಯವನ್ನ ನಿನ್ನ ಚಿಂತೆಯಲ್ಲಿ, ಲೋಕದಲ್ಲಿ, ಹಣದಾಸೆಯಲ್ಲಿ ಮುಳುಗಿದೀಯಾ? ಆಮೇಲೆ ಲೋಕದ ಆಸೆ, ಶರೀರ ಆಸೆ, ಬದುಕು ಬಾಳಿನ ಡಂಬ ನಿನ್ನನ್ನ ದೇವರ ಹತ್ರ ಹೋಗುವುದಕ್ಕೆ, ರೆಡಿ ಆಗೋದಕ್ಕೆ ಬಿಡಲ್ಲ. ಸಿದ್ಧರಾಗಿರಿ. ನಿಮ್ಮ ನಡುವು ಕಟ್ಟಿರ್ಲಿ. ನಿಮ್ಮ ಜೀವಿಕೆಗಳು ಉರಿತಾ ಇರಲಿ. ಅಂದ್ರೆ ಏನು? ನೀವು ಪರಿಶುದ್ಧಾತ್ಮದಲ್ಲಿ ಬಲವಾಗಿರ್ಬೇಕು, ಬೆಂಕಿಯಾಗಿರ್ಬೇಕು. ನಿನ್ನ ಬಾಡಿ ಫುಲ್ ಟೆಂಪರೇಚರ್ ಇರ್ಬೇಕು. ನಿನ್ನ ದೇಹ ಪರಿಶುದ್ಧಾತ್ಮನೆಂಬ ಬೆಂಕಿಯಿಂದ ಉರಿತಾ ಇರಬೇಕು. ಪರಿಶುದ್ಧಾತ್ಮನ ಬೆಂಕಿಯಾಗಿದ್ದಾನೆ, ಪರಿಶುದ್ಧಾತ್ಮನ ಎಣ್ಣೆ ಆಗಿದ್ದಾನೆ, ಪರಿಶುದ್ಧಾತ್ಮನ ಜೀವ ಜಲವಾಗಿದ್ದಾನೆ. ಯಾರ್ಯಾರು ಬ್ಯಾಪ್ಟಿಸಮ್ ತಗೊಂಡಿದ್ದೀರಾ? ಬ್ಯಾಪ್ಟಿಸಮ್ ತಗೊಂಡು ಇನ್ನೂ ಯಾರು ಪರಿಶುದ್ಧಾತ್ಮನ ಹೊಂದಿಲ್ಲ? ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ಬ್ಯಾಪ್ಟಿಸಮ್ ತಗೊಂಡಿರೋರು ಮಾತಾಡಿ. ಇನ್ನು ಯಾರು ಪರಿಶುದ್ಧಾತ್ಮನ ಹೊಂದಿಲ್ಲ? ಹಲ್ಲೆಲೂಯಾ. ಯಾರು ಹೊಂದಿಲ್ಲ ಇನ್ನು ಪರಿಶುದ್ಧಾತ್ಮನನ್ನ? ಪರಿಶುದ್ಧಾತ್ಮ ನಿಮ್ಮಲ್ಲಿ ಇದ್ದಾನೆ ಇಲ್ಲ ಅಂತಲೂ ಗೊತ್ತಿಲ್ವಾ? ನೋಡಿ, ನನ್ನ ಮಾತು ಕೇಳಿ, ಚೆನ್ನಾಗಿ ಕೇಳಿ. ಯಾರಿಗೂ ಪರಿಶುದ್ಧಾತ್ಮ ಹೊಂದಿಕೊಂಡಿಲ್ಲ, ಪರಿಶುದ್ಧಾತ್ಮ ಅನುಭವನೇ ಇಲ್ಲ, ನಾನು ಇನ್ನೂ ಪರಿಶುದ್ಧಾತ್ಮನ ಹೊಂದಿಲ್ಲ. ನಾನು ಅವಾಗಲೇ ಸ್ಟಾರ್ಟಿಂಗ್ ಅಲ್ಲಿ ಮೇಕಪ್ ಬಗ್ಗೆ ಮಾತಾಡ್ತೀನಿ. ಇವಾಗ ಬರ್ತದೆ ಆವಾಗಲೇ ಕೂಡ. ಏನ್ ಬಗ್ಗೆ ಬರ್ತದೆ? ಒಂದು ಹುಡುಗಿ ಮದುವೆ ಆಗುವಾಗ ಮದುವೆಗಿನ ಮುಂಚೆನೆ ಮೇಕಪ್ ಮಾಡಿಸ್ಕೊಂತಾರೆ, ಫೇಶಿಯಲ್ ಮಾಡಿಸ್ಕೊಂತಾರೆ. ಅದು ಏನ್ ಸ್ಕಿನ್, ಆಯಿಲ್ ಸ್ಕಿನ್, ಯಾವ ಡ್ರೈ ಸ್ಕಿನ್ ನೋಡಿ ಆ ಮೇಕಪ್ ಬ್ಯೂಟಿ ಪಾರ್ಲರ್ ಅವರು, ಆ ಸಿಸ್ಟರ್ ಅವ್ರಿಗೆ ಮೇಕಪ್ ಮಾಡ್ತಾರೆ. ಬಿಸಿಲಲ್ಲಿ ಹೋಗ್ಬೇಡಿ, ಚೆನ್ನಾಗಿ ನಿದ್ರೆ ಮಾಡಿ, ಚೆನ್ನಾಗಿ ನೀರು ಕುಡೀರಿ ಹೇಳ್ತಾ ಇರ್ತಾರಲ್ಲ. ಗೊತ್ತಿಲ್ವಾ? ಅವೆಲ್ಲ ಹೇಳ್ತಾರಲ್ವಾ? ಅವರು ಮುಂಚೆನೆ ಮನೆಗೆ ಬಂದು ಹೇಳ್ತಾ ಇರ್ತಾರೆ. ಇವ್ರು ಅಲ್ಲಿ ಹೋಗಿ ಮೇಕಪ್ ಮಾಡಿಸ್ಕೊಂಡು ಬರ್ತಾ ಇರ್ತಾರೆ. ಮದುವೆವರೆಗೂ, ರಿಸೆಪ್ಷನ್ ವರೆಗೂ, ಮ್ಯಾರೇಜ್ ತಾಳಿ ಕಟ್ಟೋವರೆಗೂ ಮೇಕಪ್ ರೆಡಿ ಆಗ್ತಾನೆ ಇರ್ತಾರೆ. ಮದುವೆಗಿನ ಮುಂಚೆನೆ, ರಿಸೆಪ್ಷನ್ಗಿನ ಮುಂಚೆನೆ, ತಾಳಿ ಕಟ್ಟಿದ ಮುಂಚೆನೆ ಅಲ್ಲಿ 2 ಅವರ್ ಅವ್ರ ಮುಂದೆ ಕೂತಿರ್ತಾರೆ ಕನ್ನಡಿಯಲ್ಲಿ. ಎಷ್ಟೊತ್ತು? 3 ಅವರ್. 7 ಗಂಟೆಯಿಂದ 10 ಗಂಟೆವರೆಗೂ ರಿಸೆಪ್ಷನ್. ಮೇಕಪ್ ಎಷ್ಟು ದಿನ? ವಾರ ಗಟ್ಲೆ ಮೇಕಪ್ ಮಾಡಿರ್ತಾರೆ, ತಿಂಗಳ ಗಟ್ಲೆ ಮೇಕಪ್ ಮಾಡಿರ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ವಾಕ್ಯ ಏನು ಬರ್ತಾ ಇದೆ? ವಾಕ್ಯ ಏನ್ ಹೇಳ್ತದೆ? ನೀವು ರೆಡಿಯಾಗಿರಿ, ಸಿದ್ಧರಾಗಿರಿ. ಮುಂಚೆನೆ ನೀವು ಸಿದ್ಧರಾಗಿರ್ಬೇಕು. ಯೇಸು ಸ್ವಾಮಿ ಬಂದಾಗ ಬ್ಯಾಪ್ಟಿಸಮ್ ತಗೊಂತೀನಿ, ಪರಿಶುದ್ಧಾತ್ಮ ಹೊಂದ್ಕೊಂತೀನಿ. ಸ್ವಾಮಿ ನನ್ನನ್ನು ಕ್ಷಮಿಸಪ್ಪ, ನಾನು ಅಷ್ಟು ದಿನ ಚರ್ಚ್ಗೆ ಹೋಗಿಲ್ಲಪ್ಪ, ಚರ್ಚ್ಗೆ ಹೋಗಿ ನಾನು ಬ್ಯಾಪ್ಟಿಸಮ್ ತಗೊಂಡಿರ್ಲಿಲ್ಲ ಅಂತ ಆ ಟೈಮಲ್ಲಿ ಕೈ ಮುಗಿಯೋದು, ಕಾಲು ಬಿಡೋದು. ಸ್ವಾಮಿ ಇವಾಗ ನಾನು ತಗೊಂತೀನಿ, ಈಗ ನೀನ್ ನಂಬ್ತೀನಿ. ಟೈಮ್ ಇರಲ್ಲ ಮಾತಾಡಕ. ಕೊರೋನಾ ಟೈಮಲ್ಲಿ ಸ್ವಲ್ಪ ಪಾಸ್ಟರ್ ಯಾವಾಗ ಚರ್ಚ್ ಓಪನ್ ಆಗುತ್ತೆ, ಯಾವಾಗ ಬ್ಯಾಪ್ಟಿಸಮ್ ಕೊಡ್ತೀರಾ ಅಂದ್ರು. ತುಂಬಾ ಪಾಸ್ಟ್ನ ಕೇಳಿದ್ದಾರೆ ಬ್ಯಾಪ್ಟಿಸಮ್. ಯಾವ ಟೈಮಲ್ಲಿ? ಕೊರೋನಾ ಟೈಮಲ್ಲಿ.
ಏನಕ್ಕ? ಎಲ್ಲಿ ನಾನು ಸತ್ತೋಗ್ಬಿಡ್ತೀನೋ, ನರಕಕ್ಕೆ ಹೋಗ್ತೀನೋ, ಬ್ಯಾಪ್ಟಿಸಮ್ ತಗೊಂಡ್ರೆ ಪರಲೋಕಕ್ಕೆ ಹೋಗ್ತೀನಿ ಅಂತ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮುಂಚೆನೆ ಸಿದ್ಧರಾಗಿರಿ. ಏನ್ ಮಾಡಬೇಕು? ಪ್ರತಿಯೊಂದು ಪ್ರೇಯರ್ ಅಲ್ಲಿ, ವಾಕ್ಯದಲ್ಲಿ, ನಂಬಿಕೆಯಲ್ಲಿ, ಪ್ರೀತಿಯಲ್ಲಿ, ಸತ್ಕಾರ್ಯದಲ್ಲಿ ದೇವರಲ್ಲಿ ಬೆಳೆದ್ಬಿಡಿ. ಬ್ಯಾಪ್ಟಿಸಮ್ ತಗೊಂಡಿರೋರು ಬ್ಯಾಪ್ಟಿಸಮ್ ತಕೊಳ್ಳಿ, ಬ್ಯಾಪ್ಟಿಸಮ್ ತಗೊಂಡಿರೋರು ಪರಿಶುದ್ಧಾತ್ಮ ಹೊಂದ್ಕೊಳ್ಳಿ, ಪರಿಶುದ್ಧಾತ್ಮ ಹೊಂದ್ಕೊಂಡಿರೋರು ಪರಿಶುದ್ಧಾತ್ಮನಲ್ಲಿ ನಡೀರಿ. ಸಿದ್ಧರಾಗಿ ಲೈನ್ ಅಲ್ಲಿ ನಿಂತ್ಕೊಳ್ಳಿ, ಕ್ಯೂವಲ್ಲಿ ನಿಂತ್ಕೊಳ್ಳಿ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಿಮ್ಮನ್ನ ದೇವರು ಬಿಡಬಾರ್ದು, ನೀವು ತಪ್ಪಿ ಹೋಗ್ಬಾರ್ದು, ನೀವು ನರಕಕ್ಕೆ ಹೋಗ್ಬಾರ್ದು ಅಂದ್ರೆ ಇಷ್ಟೆಲ್ಲ ದೇವರು 3/4 ಗಂಟೆಯಿಂದ ನಿಮ್ಮ ಹತ್ರ ಮಾತಾಡ್ತಾ ಇದ್ದಾರೆ. ಪರಿಶುದ್ಧಾತ್ಮ ನಿನ್ನನ್ನ ಸಿದ್ಧಪಡಿಸೋದು. ಆಮೆನ್, ಯಾರು ನಿನ್ನ ರೆಡಿ ಮಾಡೋದು? ನಿನ್ ಸರಿ ತಪ್ಪು ಹೇಳ್ಕೊಟ್ಟು ಪಾಪ ಮಾಡಬೇಡ, ಸುಳ್ಳು ಹೇಳ್ಬೇಡ, ಅನ್ಯಾಯ ಮಾಡಬೇಡ, ಕಣ್ಣಲ್ಲಿ ಪಾಪ ಮಾಡಬೇಡ, ಕಿವಿಯಲ್ಲಿ ಪಾಪ ಮಾಡಬೇಡ, ಮ್ಯಾನ್ ನಾಲಿಗೆಯಲ್ಲಿ ಸುಳ್ಳು ಹೇಳಿ ಪಾಪ ಮಾಡಬೇಡ, ಜಗಳ ಮಾಡಬೇಡ, ಕೆಟ್ಟ ಮಾತು ಆಡಬೇಡ, ಮ್ಯಾನ್ ಯಾರಿಗೂ ಅನ್ಯಾಯ ಮಾಡಬೇಡ, ತಪ್ಪಲಕ್ಕ ಬರಬೇಡ, ಲಂಚ ಈಸ್ಕೋಬೇಡ, ವ್ಯಭಚಾರ ಮಾಡಬೇಡ, ದೇವನ ಮಾಡ್ಕೋಬೇಡ, ಅಸಹ್ಯ ಕಾರ್ಯ ಮಾಡಬೇಡ, ಡ್ರಿಂಕ್ಸ್ ಕುಡಿಬೇಡ, ತಂಬಾಕು ತಿನ್ಬೇಡ. ಯಾರು ಹೇಳೋದು? ಪಾಸ್ಟರ್ ಅಲ್ಲ, ಪರಿಶುದ್ಧಾತ್ಮನು. ಯಾರು? ಪರಿಶುದ್ಧಾತ್ಮನು. ನೀನ್ ಪರಿಶುದ್ಧಾತ್ಮನೇ ಹೊಂದಿಲ್ಲ, ಬರೀ ಬ್ಯಾಪ್ಟಿಸಮ್ ತಗೊಂಡಿದ್ದಿ ಅಂದ್ರೆ ಸಿದ್ಧನಾಗಿ ರೆಡಿ ಮಾಡೋದೇ ಪರಿಶುದ್ಧಾತ್ಮನು. ಆಮೆನ್. ಮದುವೆಗೆ ಮೇಕಪ್ ನೀನ್ ಹಾಕೊಂತೀಯ, ನೀನ್ ಇನ್ನೊಬ್ರು ಹಾಕ್ತಾರ, ಇನ್ನೊಬ್ರು ಹಾಕ್ತಾರೆ. ಹಂಗೆ ನಿನ್ನನ್ನ ಸಿದ್ಧಪಡಿಸೋದು ಪರಿಶುದ್ಧಾತ್ಮನು. ನೀನು ಇವಾಗ ಪರಿಶುದ್ಧಾತ್ಮನನ್ನ ಇವತ್ತಿಂದ ಹೊಂದ್ಕೋಬೇಕು, ಪರಿಶುದ್ಧಾತ್ಮನನ್ನ ಪಡ್ಕೋ. ನಿಜವಾಗ್ಲೂ ನೀನು ಪ್ರೇಯರಲ್ಲಿ ಬೆಳೀತೀಯಾ, ಆತ್ಮದಲ್ಲಿ ಬೆಳೀತೀಯಾ, ನಂಬಿಕೆಯಲ್ಲಿ ಬೆಳೀತೀಯಾ, ಪ್ರೀತಿಯಲ್ಲಿ ಬೆಳೀತೀಯಾ, ಸತ್ಕಾರ್ಯದಲ್ಲಿ ಬೆಳೀತೀಯಾ, ಪಾಪ ಮಾಡಲ್ಲ, ಕೋಪ ಮಾಡ್ಕೊಳ್ಳಲ್ಲ, ಸುಳ್ಳು ಹೇಳಲ್ಲ, ಪ್ರೇಯರ್ ಮಾಡ್ತೀಯಾ, ಕರೆಕ್ಟಾಗಿ ಚರ್ಚಿಗೆ ಬರ್ತೀಯಾ. ಪರಿಶುದ್ಧಾತ್ಮನಿದ್ರೆ ನೀನು ಎಲ್ಲವನ್ನ ಸರಿಪಡಿಸ್ಕೊಳ್ತೀಯ. ನಿನಗೆ ಇಂಟ್ರೆಸ್ಟ್ ಬರುತ್ತೆ, ಪ್ರೇ ಮಾಡ್ಬೇಕಪ್ಪ, ಬೈಬಲ್ ಓದ್ಬೇಕಪ್ಪ, ವಾಕ್ಯ ಕೇಳ್ಬೇಕಪ್ಪ, ಅನ್ಯಾಯ ಮಾಡಬಾರ್ದಪ್ಪ, ಸುಳ್ಳು ಹೇಳ್ಬಾರ್ದಪ್ಪ, ಆಮೇಲೆ ಕೆಟ್ಟದನ್ನ ನೋಡ್ಬಾರ್ದಪ್ಪ, ಕೆಟ್ಟ ನೀತಿಗಳನ್ನ ಕೇಳ್ಬಾರ್ದಪ್ಪ. ಪರಿಶುದ್ಧಾತ್ಮ ಇದ್ರೆ ಮಾತ್ರ ನಿನ್ನನ್ನು ಸಿದ್ಧಪಡಿಸ್ತಾನೆ, ನಿನ್ನಿಂದ ಕೆಟ್ಟದೆಲ್ಲ ತೆಗಿತಾನೆ, ನಿನಗೆ ಒಳ್ಳೆಯದನ್ನೆಲ್ಲ ನಿನಗೆ ಕಂಪ್ಲೀಟ್ಲಿ ನಿನ್ನ ಮೈಂಡ್ ಅಲ್ಲಿ, ಕಣ್ಣುಗಳಲ್ಲಿ, ನಿನ್ನ ಆತ್ಮ, ಪ್ರಾಣ, ಶರೀರದಲ್ಲಿ ಪರಿಶುದ್ಧಾತ್ಮನ ತುಂಬುತ್ತಾನೆ. ರೆಡಿ ಮಾಡೋದೇ ಪರಿಶುದ್ಧಾತ್ಮ ನಿನ್ನನ್ನ. ನೀನ್ ಬರೀ ದೀಕ್ಷಾಸ್ಥಾನ ತಗೊಂಡಿದೀಯಾ, ಪರಿಶುದ್ಧಾತ್ಮನನ್ನ ಹೊಂದಿಲ್ಲ, ಪರಿಶುದ್ಧಾತ್ಮನನ್ನ ಹೊಂದಿ ಪವಿತ್ರಾತ್ಮದಲ್ಲಿ ನಡೆದಿಲ್ಲ ಅಂದ್ರೆ ಖಂಡಿತ ನೀನು ಬಿಟ್ಟು ಹೋಗ್ತೀಯ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಸ್ತೇರ್ ಚಾಪ್ಟರ್ 2:1, ಎಸ್ತೇರ್ ಗ್ರಂಥము 2:12, ಎಸ್ತೇರ್ 2 అధ్యాయ 12 వచనం. ಕನ್ಯೆಯರ ಲೇಪನ ಕಾಲವು ಪೂರೈಸುವುದಕ್ಕೆ ಚೆನ್ನಾಗಿ ಕೇಳಬೇಕು. ಬ್ರದರ್, ಸಿಸ್ಟರ್, ಚೆನ್ನಾಗಿ ಕೇಳು, ಸರಿಯಾಗಿ ಕೇಳು, ಒಂದೊಂದು ಮಾತನ್ನ ಗಮನ ಕೊಟ್ಟು ಕೇಳು, ಒಂದೊಂದು ಪಾಯಿಂಟ್ ಅನ್ನ, ಅಕ್ಷರನ ಕ್ಲೀನ್ ಆಗಿ ಕೇಳು. ಯಾಕೆ ಅದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ಎಸ್ತೇರು 12 ತಿಂಗಳು ಮೇಕಪ್ ಹಾಕ್ಸ್ಕೊಂಡಿದ್ದಾರೆ. ಎಷ್ಟು ತಿಂಗಳು? 1 ವರ್ಷ ಮೇಕಪ್. ಏನು ಎಂತದದು ನೋಡ್ಕೊಳ್ಳಿ, ಬೇಕಾದ್ರೆ ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ. 12 ತಿಂಗಳು, 1 ವರ್ಷ ಮೇಕಪ್. ಗಂಧ ರಸ ಪ್ರಯೋಗದಲ್ಲಿ 6 ತಿಂಗಳು ಪರಿಮಳ ದ್ರವ್ಯ ಕಾಂತಿ ವರ್ಣಕ ದ್ರವ್ಯಗಳಲ್ಲಿ 6 ತಿಂಗಳು. 6 ತಿಂಗಳು ಎಷ್ಟಾಯ್ತು? ಎಲ್ಲರೂ ಹೇಳಿ 12 ತಿಂಗಳು ಅಂತ ಹೇಳಿ. 12 ತಿಂಗಳು ಏನು ಮಾಡಿದರೆ? ಎಸ್ತೇರ್ ಜೊತೆಲಿರೋ ಕನ್ಯೆಯರಿಗೆ ಮೇಕಪ್ ಮಾಡಿದ್ದಾರೆ, ಮೇಕಪ್ ಮಾಡಿಸ್ಕೊಂಡಿದ್ದಾರೆ. ಯಾರಿಗೆ? ಅಶ್ವರೋಷ ರಾಜನಿಗೆ ಮೇಕಪ್ ಮಾಡಿದ್ಯಾರು? ಹಲ್ಲೆಲೂಯಾ, ಮೇಕಪ್ ಮಾಡಿದ್ಯಾರು? ಹಾಗೆ ಮೇಲ್ಗಡೆ ವಾಕ್ಯಗಳಿದ್ದಾರೆ. ಹಂಗೆ ಯಾರು? ಪವಿತ್ರಾತ್ಮ. ಎಸ್ತರ್ ಯಾರು?
ವಿಶ್ವಾಸಿ ಅಂದ್ರೆ ಸಭೆ. ಅಶ್ವರೋಷ ರಾಜ ಯಾರು? ಯೇಸು ಕ್ರಿಸ್ತನಿಗೆ ಸಾದೃಶ್ಯ. ಅಶ್ವರೋಷ ರಾಜ ಯಾರು? ಯೇಸು ಕ್ರಿಸ್ತನಿಗೆ ಸಾದೃಶ್ಯ. ಎಸ್ತರ್ ಯಾರಿಗೆ ಸಾದೃಶ್ಯ? ನಿನಗೆ, ನನಗೆ, ಸಭೆಗೆ. ಅಗ್ಗ ಯಾರು? ಪರಿಶುದ್ಧಾತ್ಮನಿಗೆ ಸಾದೃಶ್ಯ. ಮೊರ್ದೆಕೈ ಯಾರು? ಪಾಸ್ಟರ್ಗೆ ಸಾದೃಶ್ಯ. ಎಸ್ತರ್ ಜೊತೆಲಿರೋ ರಾಣಿರು ಒಂದಷ್ಟು ಜನ ಇದ್ದಾರೆ. ರಾಣಿಗಳಲ್ಲ, ಸ್ತ್ರೀರು, ಕುಮಾರ್ತಿಯರು, ಮದುವೆ ಆಗದಿರೋ ಕನ್ನೀರು, ಅಷ್ಟು ಜನ ಬಂದವ್ರೆ. ಸುಮಾರು ಜನ ಬಂದಿದ್ದಾರೆ. ಅದರಲ್ಲಿ ಒಬ್ಬರೇ ಬೇಕಾಗಿರೋದು ಅಶ್ವರೋಷ ರಾಜನಿಗೆ. ಆಮೇಲೆ ಅವರೆಲ್ಲ 12 ತಿಂಗಳು ಚೆನ್ನಾಗಿ ಲೇಪನ, ಮೇಕಪ್, ಫೇಶಿಯಲ್ ಹಾಕೊಂತಾನೆ ಇದ್ದಾರೆ, ತಿಂತಾನೆ ಇದ್ದಾರೆ, ಚೆನ್ನಾಗಿ ಮೇಕಪ್ ಮಾಡಿಸ್ಕೊಂತ ಇದ್ದಾರೆ. 12 ತಿಂಗಳು ಏನ್ ಮೇಕಪ್, ಎಂತ ಮೇಕಪ್ ಕೇಳಿದ್ರೆ ಎಲ್ಲಾದ್ರೂ ಕೇಳಿದ್ರೆ ಏನು ಬಂದಿರೋದು ಗೊತ್ತಾ? ಇದ್ರ ಆತ್ಮಿಕ ಅರ್ಥ ಏನ್ ಗೊತ್ತಾ? ನಾವು ಚರ್ಚಿಗೆ ಬರ್ತೀವಿ, ನಾವು ಚರ್ಚಿಗೆ ಬಂದು ಕೇಳಿಸ್ಕೋಬೇಕೆಲ್ಲ. ಚರ್ಚಿಗೆ ಬರ್ತೀರಿ, ವಾಕ್ಯ ಕೇಳ್ತೀರಿ. ಏನ್ ಕೇಳ್ತೀರಿ? ವಾಕ್ಯ ಕೇಳ್ತೀರಿ. ಯೇಸು ಸ್ವಾಮಿ ಬಗ್ಗೆ ಕೇಳ್ತೀರಿ. ಕೇಳಿ ಪಾಪ ಹರಿವಾಗ್ತದೆ. ಏನಾಗುತ್ತೆ? ಪಾಪ, ನಾನು ಪಾಪಿ ಅಂತ. ಅವಾಗ ಏನ್ ಮಾಡ್ತೀರಿ ಅಂದ್ರೆ ಪಾಪಕ್ಕೆ ಹತ್ಕೊಂತೀವಿ. ಪಾಪಕ್ಕೆ ಹತ್ತು ಕಣ್ಣೀರ್ ಹಾಕಿ ಪಾಸ್ಟರ್ ಹತ್ರ ದೀಕ್ಷಾ ಸ್ಥಾನ ಕೇಳ್ತೀವಿ. ಪಾಪದ ಹತ್ರ, ಪಾಪಿ ದೇವ್ರ ಹತ್ರ ಏನ್ ಮಾಡ್ತೀರಿ? ದೀಕ್ಷಾ ಸ್ಥಾನ ಕೇಳ್ತೀವಿ. ಪಾಸ್ಟರ್ ಕೂಡ ಬ್ಯಾಪ್ಟಿಸಮ್ ಕೊಡ್ತಾರೆ. ಪಾಸ್ಟರ್ ಕೂಡ ಏನ್ ಮಾಡ್ತಾರೆ? ಬ್ಯಾಪ್ಟಿಸಮ್ ಕೊಡ್ತಾರೆ. ಅದಾದ್ಮೇಲೆ ಪರಿಶುದ್ಧಾತ್ಮನ ನಾವು ಅಂದ್ಕೊಂತೀವಿ. ಅಲ್ಲಿಂದ ಹಿಡಿದು ನಿನ್ನ ವಿಶ್ವಾಸ ಜೀವನ ಸ್ಟಾರ್ಟ್ ಆಗುತ್ತೆ. ನಿನ್ ಮೇಕಪ್ ಸ್ಟಾರ್ಟ್ ಆಗೋದಲ್ಲೇ. ಹಲ್ಲೆಲೂಯಾ. ನಿನ್ ಬ್ಯಾಪ್ಟಿಸಮ್ ತಗೊಂಡಲ್ಲ, ಮೇಕಪ್ ಸ್ಟಾರ್ಟ್ ಆಯ್ತು. ಎಲ್ಲಿವರೆಗೂ ಆ ಮೇಕಪ್ ನಡೀತದೆ ಅಂದ್ರೆ ಯೇಸು ಸ್ವಾಮಿ ಬರೋವರೆಗೂ. 12 ತಿಂಗಳಂದ್ರೆ ಅರ್ಥ. ಇವತ್ತು ಕೂಡ ವಾಕ್ಯ ಹೇಳ್ಕೊಟ್ರು. ಹೋದ್ವಾರ ವಾಕ್ಯ ಕೇಳಿದ್ವಿ. ಹೋದ್ವಾರ ಏನ್ ವಾಕ್ಯ ಹೇಳಿ? ಹೋದ್ವಾರ ನೋಡಿ ಹೇಳಿ, ಪರವಾಗಿಲ್ಲ. ನಂತರ ಇದೆ, ಪಕ್ಕದಲ್ಲೇ ಇದೆ. ಜೋರಾಗಿ ಹೇಳಿ. ನೀನು ಒಬ್ಬಂಟಿಗನಲ್ಲ, ನಾನು ನಿನ್ ಜೊತೆ ಇದ್ದೀನಿ. ಹಲ್ಲೆಲೂಯಾ. ಹಂಗೆ ಅದರಲ್ಲಿ ನಿನ್ನ ಮೇಕಪ್ ಮಾಡಿ. ಪಾಪ ಮಾಡಬೇಡ, ಸುಳ್ಳು ಹೇಳ್ಬೇಡ, ಗರ್ವ ಪಡಬೇಡ. ನಿನ್ನಿಂದ ತೆಗಿಯೋದು ಪರಿಶುದ್ಧಾತ್ಮನು ನಿನ್ನ. ನೋಡಿ, ಅವರು ಮೇಕಪ್ ಮಾಡೋರು, ಇಲ್ಲಿ ಪಿಂಪಲ್ಸ್ ಇದೆಯಾ, ಡಾರ್ಕ್ನೆಸ್ ಇದೆಯಾ, ಎಲ್ಲ ಇದು ಮಾಡಿ ಫೇಶಿಯಲ್ ಮಾಡಿ ಬ್ರಷ್ ಮಾಡಿ ವಾಶ್ ಮಾಡಿ ಮುಖ ಇದು ಮಾಡಿ ಸ್ಪಾಲ್ ಎಲ್ಲ ಸಿದ್ಧ ಮಾಡ್ತಾ ಇರ್ತಾರೆ. ಕಂಪ್ಲೀಟ್ ಇದಾಗೋ ತರ ಕ್ಲೀನ್ ಆಗಿ, ಒಂದು ಕರೆ ಗುಳ್ಳೆ ಏನು ಪಿಂಪಲ್ಸ್ ಏನಿದ್ರ ಕಂಪ್ಲೀಟ್ ಮುಖವನ್ನ ಇದು ಮಾಡ್ಬಿಡ್ತಾರೆ. ಹಂಗೆ ನಿನ್ನ ಶರೀರದಲ್ಲಿ ಒಂದು ಪಾಪ ಇಲ್ದಿರಂಗೆ, ಒಂದು ದೋಷ ಇಲ್ದಿರಂಗೆ, ಒಂದು ಅಪರಾಧ ಇಲ್ದಿರಂಗೆ ನಿನ್ನನ್ನ ಕ್ಲೀನ್ ಮಾಡೋದೇ ಪರಿಶುದ್ಧಾತ್ಮನು. ನೋಡ್ಕೋ, ಪರಿಶುದ್ಧಾತ್ಮನಿಗೆ ನೀನು ಎಷ್ಟು ಇಂಪಾರ್ಟೆಂಟ್ ಕೊಡ್ಬೇಕು. ನಿಮಗೆ ಇನ್ನೂ ತುಂಬಾ ಜನ ನಮ್ಮ ಚರ್ಚೆಗೆ ಪವಿತ್ರಾತ್ಮನನ್ನ ತುಂಬಾ ಕೇರ್ಲೆಸ್ ಮಾಡ್ತಾ ಇದ್ದೀರಾ, ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ಮುಂದಕ್ಕೆ ಓದ್ಕೊಳ್ಳಿ ವಾಕ್ಯ. ಅಷ್ಟು ಜನ ಸ್ತ್ರೀಯಲ್ಲಿ ಸೆಲೆಕ್ಷನ್ ಆಗೋದು ಯಾರು? ಎಸ್ತೇರ್. ಯಾರು? ಒಬ್ನೇ. ತುಂಬಾ ಜನ 12 ತಿಂಗಳು ಮೇಕಪ್ ಹಾಕೊಂಡ್ರು, 1 ವರ್ಷ ಮೇಕಪ್ ಮಾಡಿಸ್ಕೊಂಡ್ರು. ಎಸ್ತೇರನ್ನ ಅಶ್ವರೋಷ ರಾಜನು ಸೆಲೆಕ್ಷನ್ ಮಾಡ್ತಾನೆ, ರಾಣಿ ಆಗ್ತಾನೆ. ಆ ಎಸ್ತರ್ ನೀನೇ, ಆ ಎಸ್ತರ್ ನಾನೇ. ಆ ಎಸ್ತರು ಎಲ್ಲಾ ಚರ್ಚ್ಗಳಲ್ಲಿರೋ ಒಂದೊಂದು ವಿಶ್ವಾಸಿ. ಈ ಪ್ರಪಂಚದಲ್ಲಿ ಎಷ್ಟೋ ಜನ ಇದ್ದಾರೆ, ಚರ್ಚ್ಗೆ ಎಷ್ಟೋ ಜನ ಬರ್ತಾರೆ, ಒಬ್ಬನ್ನ ಮಾತ್ರ ಸೆಲೆಕ್ಷನ್ ಮಾಡ್ಕೊಂತಾರೆ. ಅದು ನೀನನ್ನ. ನೀನ ಎಷ್ಟೇ, ನೀನೇ ಆ ಎಷ್ಟೇ. ಪರಿಶುದ್ಧಾತ್ಮನನ್ನ ಇಟ್ಕೋ. ಪರಿಶುದ್ಧಾತ್ಮ ನಿನ್ನನ್ನ ಸಿದ್ಧಪಡಿಸ್ತಾನೆ, ನಿನ್ನನ್ನು ರೆಡಿ ಮಾಡ್ತಾನೆ. ಎದ್ದೇಳು, ಪ್ರೇಯರ್ ಮಾಡು ಅಂತ ಹೇಳ್ತಾನೆ, ಬೈಬಲ್ ಓದು ಅಂತ ಹೇಳ್ತಾನೆ. ವಾಕ್ಯ ಕೇಳು, ವಚನ ಕೇಳು, ಚರ್ಚ್ಗೆ ಓಡೋಗು, ಪ್ರೇಯರ್ ಮಾಡು, ಪಾಪಗಳು ಬಿಡು. ಪರಿಶುದ್ಧಾತ್ಮ ನಿನಗೆ ಹೇಳೋದು. ಪರಿಶುದ್ಧಾತ್ಮ ಬ್ಯಾಪ್ಟಿಸಮ್ ತಗೋ, ಪಾಪ ಮಾಡಬೇಡ, ಯೇಸು ಸ್ವಾಮಿ ಬಂದ್ಬಿಡ್ತಾನೆ. ಸಿದ್ಧನಾಗು, ಸುಳ್ಳು ಹೇಳ್ಬೇಡ, ಅನ್ಯಾಯ ಮಾಡಬೇಡ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್.
ಪ್ರೈಸ್ ಟು ಜೀಸಸ್. ನಾಲ್ಕನೇ ತಿಂಗಳು 12ನೇ ತಾರೀಕು ನಿನ್ನ ಪಾಪಗಳು ದೇವರನ್ನ ಬೇಸರ ಮಾಡ್ತಾ ಇದೆ ಅಂತ ಮೆಸೇಜ್ ಬಂತು. 4 महीना 24 तारीख को तुम्हारा पाप प्रभु को बेजार हो रहे वचन आया. ಏನದು? ಪರಿಶುದ್ಧಾತ್ಮ ಮಾತಾಡಿ ಏನು? ನಾನು ಪಾಪ ಮಾಡಿದ್ದೆ, ನನ್ನ ಬೇಸರ ಮಾಡ್ತಾ ಇದ್ದೀನಿ, ಪಾಪ ಇನ್ಮೇಲೆ ಮಾಡಬಾರ್ದು, ಅದೇ ರೆಡಿ ಮಾಡ್ತೀನಿ, ಅದೇ ನಿನ್ನನ್ನು ಸಿದ್ಧ ಮಾಡೋದು. ಹಲ್ಲೆಲೂಯಾ. ಪಾಪದಲ್ಲಿ ಸಾಯಬೇಡ ಸಿಸ್ಟರ್, ಪಾಪದಲ್ಲಿ ಸಾಯಬೇಡ ಬ್ರದರ್, ಪಾಪದಲ್ಲಿ ಬದುಕಬೇಡ ಬ್ರದರ್. ಸೈತಾನ ಜೀವಿತ ಜೀವಿಸಬೇಡ ಸಿಸ್ಟರ್. ಚರ್ಚಿಗೆ ಬಂದು ನೀನು ಸೈತಾನಲ್ಲಿದ್ರೆ, ಪಾಪದಲ್ಲಿದ್ರೆ, ಸೈತಾನಿಗೆ ಮಗನಾಗಿದ್ರೆ, ಸೈತಾನಿಗೆ ಮಗಳಾಗಿದ್ರೆ ಯೇಸು ಸ್ವಾಮಿ ಬೇಸರಗೊಳ್ತಾನೆ. ನಿನ್ನ ಆತ್ಮ ರಕ್ಷಣೆ ಹೊಂದಿದ್ದೀರಾ, ನರಕಕ್ಕೆ ಹೋಗ್ತಾ ಇದೆ. ಅವೇ ರೆಡಿಯಾಗು, ಸಿದ್ಧನಾಗು. ನೀನು ಇವತ್ತು ಏನ್ ಚರ್ಚಿಗೆ ಬರೋದು? ಯಾಕೆ ಚರ್ಚಿಗೆ ಬರೋದಂದ್ರೆ, ಯಾತಕ್ಕೆ ಚರ್ಚಿಗೆ ಬರೋದಂದ್ರೆ ರೆಡಿ ಆಗೋದಕ್ಕೆ, ಕೆಟ್ಟದನ್ನ ಬಿಡೋದಕ್ಕೆ, ಒಳ್ಳೆದನ್ನ ಇಟ್ಕೊಳ್ಳೋದಕ್ಕೆ. ಬೈಬಲು ದೇವರಿಗೆ ಪರಲೋಕಕ್ಕೆ ಹೋಗೋದಕ್ಕೆ ಏನು ತಡೆ ಇದೆ ಅದು ನಿನ್ನಲ್ಲಿದ್ರೆ ವಾರ ವಾರ ವಾಕ್ಯ ಕೇಳಿ ಡೈಲಿ ಬೈಬಲ್ ಓದಿ ಅದನ್ನ ಬಿಟ್ಬಿಡೋದಕ್ಕೆ, ನೀನು ಅದನ್ನ ತೊರೆಯೋದಕ್ಕೆ ಚರ್ಚಿಗೆ ಬರ್ತಾ ಇರೋದು. ನೀನು ಬಂದು ವಾಕ್ಯ ಕೇಳಿ ಹಂಗೇ ಇದೀಯ ಅಂದ್ರೆ ಮೇಕಪ್ ಮಾಡಿಸ್ಕೊಂಡು ಹೋಗಿ ಗಲೀಜಲ್ಲಿ ಮುಳುಗ್ತೀಯ. ಆಮೇನ್. ಪಾಪ ಮಾಡೋ ವಿಶ್ವಾಸಕ್ಕೆ ಬೈಬಲ್ ಏನಕ್ಕೆ ಹೋಲಿಸ್ತಿದೆ ಗೊತ್ತಾ? ತಿರ್ಗಾ ಪಾಪ ಮಾಡ್ತಾನೆ ಇದ್ರೆ ಏನಕ್ಕೆ ಹೋಲಿಸ್ತಾರೆ ಹೇಳಿ ನೋಡೋಣ, ಹೇಳಿ ನೋಡೋಣ ಒಂದ್ಸರಿ ಹೇಳಿ. ಬೈಬಲ್ ಅಲ್ಲಿ ಮತ್ತೆ ಮತ್ತೆ ಪಾಪ ಮಾಡೋಣ ಏನಕ್ಕೆ ಎರಡು ಪ್ರಾಣಿಗಳಿಗೆ ಹೋಲಿಸ್ತಾರೆ. ಇವಾಗ ಅರ್ಥ ಆಯ್ತಾ? ಯಾವ್ದು ಹೇಳಿ ಆ ಎರಡು ಪ್ರಾಣಿ? ನಾಯಿ ಮತ್ತು ಹಂದಿ. ಹಂದಿನ ತೊಳೆದು ಮೇಲೆ ಬಿಟ್ರೆ ಹಿಂಗ್ ಬಿಟ್ಟು ಹಿಂಗ್ ನೋಡೋಷ್ಟಕ್ಕೆ ತಿರ್ಗಾ ರೊಚ್ಚೊಳಗಡೆ ಇಟ್ಟಿರ್ತೈತೆ. ಆಮೇಲೆ ಪ್ಲೀಸ್ ಬೇಡ, ನಾವು ನಾಯಿ ಆಗೋದು ಬೇಡ, ಹಂದಿ ಆಗೋದು ಬೇಡ, ವಿಶ್ವಾಸಿ ಆಗೋಣ, ಕುರಿ ಆಗೋಣ. ಏನಾಗೋಣ? ಕುರಿ. ಕುರಿ ಆಗ್ಲಿ. ಆಮೇಲೆ ಕುರಿ ನೋಡಿ ರೊಚ್ಚಲ್ಲಿ ಇಳಿಯಲ್ಲ. ಮೊದಲು ನಾವು ನಾಯಿ ಆಗಿದ್ರಿ, ಮೊದಲು ನಾವು ಹಂದಿ ಆಗಿದ್ರಿ, ಈಗ ಕುರಿ ಆಗಿದ್ದೀರಿ. ಕುರಿ ನೋಡಿದ್ರೆ ಯಾವನ್ನ ರೊಚ್ಚಲ್ಲಿ ಇಳಿತೈತ? ಕಾಲುವೆಯಲ್ಲಿ ಮಾತ್ರ ಎಲ್ಲಾರು ಕಾಲುವೆಯಲ್ಲಿ ಇಳಿತೈತ ಕುರಿ? ಇಳಿಯಲ್ಲ. ಆತ್ಮಾಯನ ಸಿಸ್ಟರ್ ಒರೆ దీంట్లో దిగుతుందా? రొచ్చుగా లేదు. ಆಮೇಲೆ ಚೆನ್ನಾಗಿ ನೋಡಿ, ಗಮನ ಕೊಟ್ಟು ನೋಡಿ. ನಾಯಿ ಬೇಕಾದ್ರೆ ಇಳಿತೈತೆ, ಹಂದಿ ಬೇಕಾದ್ರೆ ಡೈನೇಜ್ ಅಲ್ಲಿ, ಮೋರಿಯಲ್ಲಿ, ಹೊಲಸಲ್ಲಿ, ಗಲೀಜಲ್ಲಿ ಇಳಿತೈತೆ. ಕುರಿ ಇಳಿಯಲ್ಲ. ಅದು ಕಟ್ಟಾಕಿಲ್ಲಂದ್ರೂ ಇಳಿಯಲ್ಲ. ನೀನ್ ಹಂಗಿರ್ಬೇಕು, ಶುದ್ಧ ಕುರಿ ಆಗಿರ್ಬೇಕು, ನೀವು ಸೈಲೆಂಟ್ ಆಗಿರೋ ಕುರಿ ಆಗಿರ್ಬೇಕು, ಪಾಪವನ್ನ ತ್ಯಜಿಸು ಕುರಿ ಆಗಿರ್ಬೇಕು. ಆಮೇಲೆ ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ವಾಕ್ಯ ವಚನ ಸ್ಪಷ್ಟವಾಗಿ ಹೇಳ್ತಾರೆ, ನೀವು ರೆಡಿ ಆಗಿರಿ. ಟೈಮ್ ಗೊತ್ತಿಲ್ಲ, ಯಾವ ಟೈಮ್ ಯೇಸು ಸ್ವಾಮಿ ಬರ್ಬೋದು. ಇವತ್ತು ರಾತ್ರಿ ಬರ್ಬೋದು, ನಾಳೆ ಬೆಳಿಗ್ಗೆ ಬರ್ಬೋದು, ನಿನಗೆ ಗೊತ್ತಿಲ್ಲ. ರೆಡಿ ಆಗಿರು, ರೆಡಿ ಆಗಿರು. ಯಾರಿಗೆ ಬ್ಯಾಪ್ಟಿಸಮ್ ಇಲ್ಲೋ ಬ್ಯಾಪ್ಟಿಸಮ್ ತಗೊಳ್ಳಿ ಬೇಗ. ಯಾರಿಗೆ ಪರಿಶುದ್ಧಾತ್ಮ ಇಲ್ಲ ಪರಿಶುದ್ಧಾತ್ಮ ಹೊಂದ್ಕೊಳ್ಳಿ. ಯಾರು ಪಾಪದಲ್ಲಿ ಇದ್ದೀರೋ ಪಾಪನ ಬಿಡಿ. ಯಾರು ಇನ್ನು ಮೊಬೈಲ್ ಅಲ್ಲಿ, ಗೇಮ್ ಅಲ್ಲಿ, ವಿಡಿಯೋ, ಆಮೇಲೆ ಆನ್ಲೈನ್ ಗೇಮ್, ಆಮೇಲೆ ಇನ್ನು ಇಸ್ಪೀಡಲ್ಲೇ ಎಲ್ಲ, ಪ್ಲೀಸ್ ಯಾರು ಬೇಜಾರು ಮಾಡ್ಕೋಬೇಡಿ ದಯವಿಟ್ಟು. ಇನ್ನು ಇಸ್ಪೀಡ್ ಆಡೋ ಬುದ್ಧಿ ಯಾರ ಹತ್ರ ಇದೆ, ಆನ್ಲೈನ್ ಗೇಮ್ ಯಾರ ಹತ್ರ ಇದೆ, ಎಲ್ಲ ಬಿಡಿ. ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಅಲ್ಲಿ ಫುಲ್ ಟೈಮ್ ಇನ್ನು ಶಾರ್ಟ್ಸ್ ನೋಡೋದು. 100 ಶಾರ್ಟ್ಸ್, 200 ಶಾರ್ಟ್ಸ್, 50 ಶಾರ್ಟ್ಸ್, 60 ಶಾರ್ಟ್ಸ್, 80 ಶಾರ್ಟ್ಸ್. ಎಷ್ಟು ಟೈಮ್ ಆಯ್ತು? ಅದ್ರಲ್ಲಿ ಬರೋದು ನಿನ್ನ ಏನು ಕರ್ಕೊಂಡು ಹೋಗ್ತೈತೆ? ನರಕಕ್ಕೆ ಕರ್ಕೊಂಡು ಹೋಗ್ತೈತೆ. ಆ ವಿಷಯಗಳೇ ನಿನ್ನ ಮೈಯಲ್ಲಿ ತುಂಬ್ಕೊಳ್ತೈತೆ, ನಿನ್ನ ಮನಸ್ಸಲ್ಲಿ ತುಂಬ್ಕೊಳ್ತೈತೆ, ಅದು ನಿನ್ನ ಬಾಯಲ್ಲಿ ಕೂಡ ಬರ್ತೈತೆ. ಅಸಹ್ಯವಾಗಿರೋ ಶಾರ್ಟ್ಸ್ ಇದೆ, ಅಸಹ್ಯವಾಗಿರೋ ಕ್ಲಿಪ್ಪಿಂಗ್ಸ್ ಇದೆ, ಅಶ್ಲೀಲ ಸಂಭಾಷಣೆ ಇರೋ ವಿಡಿಯೋಗಳಿದೆ. ಅದನ್ನ ನೀನು ಕೇಳುವಾಗ ನಿನ್ನ ಕಿವಿ ಪಾಪ ಮಾಡ್ತೈತೆ, ನಿನ್ನ ಬ್ರೈನ್ ಪಾಪ ಮಾಡ್ತೈತೆ. ಹುಷಾರು, ಜಾಗ್ರತೆ. ಇನ್ನು ಯಾರು ಸಿನಿಮಾ, ಥಿಯೇಟ್ರು, ಬಾರು, ಕ್ಲಬ್ಬು, ಸೀರಿಯಲ್ಲು ಇದಿರೋ ಖಂಡಿತ ನೀವು ರೆಡಿ ಇಲ್ಲ.
ನೀವು ಸಿದ್ಧರಿಲ್ಲ, ಬಿಟ್ಬಿಡು. ಅದು ಲೋಕ, ಅದು ಶರೀರ. ಗೊತ್ತಿಲ್ಲ, ನೀನ್ ಚರ್ಚಿಗೆ ಬರ್ತಾ ಇರೋದು ನೀನು ಸಿದ್ಧನಾಗೋದಕ್ಕೆ, ಯೇಸು ಸ್ವಾಮಿಗೆ ಹೆಂಡತಿ ಆಗೋದಕ್ಕೆ, ಮತಲಿಂಗನಿಗೆ ಮೊದಲ ಗಿತ್ತಿ ಆಗೋದಕ್ಕೆ ನೀನು ಬರ್ತಾ ಇರೋದು. ಬಿಡು, ತೆಗೆದಾಕು. ಅಸಹ್ಯವಾದದನ್ನ ತೆಗಿ, ಅನ್ಯಾಯವಾದದನ್ನ ತೆಗಿ ನಿನ್ನ ಮೈಂಡಿಂದ. ಸೈತಾನ ಫುಲ್ಲು ಹುಷಾರಾಗಿದ್ದ, ನೀನು ಅವನಿಗಿಂತ ಹುಷಾರಾಗಿರ್ಬೇಕು. ಜಾಗ್ರತೆ. ಆಮೆನ್. ಹಲ್ಲೆಲೂಯಾ. ಈ ದಿನ ನಿನಗೆ ದೇವರು ಕೊಟ್ಟಿದ್ದಾರಂದ್ರೆ ನಿನ್ನ ಅದೃಷ್ಟ, ನನ್ನ ಅದೃಷ್ಟ. ಇನ್ನು ದೇವರು ಬಂದಿಲ್ವಾ? ನಿನ್ನ ಲಕ್ಕು, ನನ್ನ ಲಕ್ಕು. ತಿರ್ಗಾ ಹೇಳ್ತಾ ಇದ್ದೀನಿ, ಲಾಸ್ಟ್ ಹೇಳ್ತಾ ಇದ್ದೀನಿ. ಇವತ್ತು ಮೆಸೇಜ್ಗೆ ಯಾರು ಬ್ಯಾಪ್ಟಿಸಮ್ ಇಲ್ವೋ, ಯಾರು ಮಾನಸಾಂತರ ಹೊಂದಿಲ್ಲೋ, ಮಾನಸಾಂತರ ಹೊಂದಿ ದೀಕ್ಷಾ ಸ್ಥಾನ ತಗೊಳ್ಳಿ. ಯಾರು ದೀಕ್ಷಾ ಸ್ಥಾನ ಹೊಂದಿ ಪವಿತ್ರ ಆತ್ಮ ಇಲ್ಲೋ, ಪರಿಶುದ್ಧಾತ್ಮನನ್ನ ಹೊಂದ್ಕೊಳ್ಳಿ. ಯಾರು ಪರಿಶುದ್ಧಾತ್ಮನನ್ನ ಹೊಂದಿ ಪರಿಶುದ್ಧಾತ್ಮನನ್ನ ಅನುಸರಿಸ್ತಾ ಇಲ್ಲೋ, ಅನುಸರಿಸಿ. ಯಾರಿಗೂ ಪಾಪ, ಲೋಕ, ಮನುಷ್ಯರು, ಕುಡಿತನ, ಆಮೇಲೆ ಆನ್ಲೈನ್ ಗೇಮು, ಅದರಲ್ಲಿ ಬೆಟ್ಟಿಂಗ್ ಕಟ್ಟೋದು, ಅದರಲ್ಲಿ ದುಡ್ಡನ್ನ ಕಳ್ಕೊಳ್ಳೋದು, ಸ್ಪೀಟ್ ಆಡೋದು, ಪ್ಲೇಯಿಂಗ್ ಕಾರ್ಡ್ಸು, ಡ್ರಿಂಕ್ಸು, ಡ್ರಗ್ಸು, ಆಮೇಲೆ ಶಾರೀರಿಕ ಇಚ್ಛೆಗಳು, ವ್ಯಭಚಾರ ಎಲ್ಲ ಬಿಟ್ಟು ತಿರುಗು. ಅದೆಲ್ಲ ಬಿಟ್ಟಿದೆಯಂದ್ರೆ ನೀನ್ ರೆಡಿ ಇದೆಯಾ ಅಂತ. ನೀನ್ ರೆಡಿ, ನೀನ್ ದೇವರಿಗೆ ಸಿದ್ಧನಾಗಿದ್ದೀಯ ಅಂತ. ನೀನ್ ಲೋಕದ ಬಿಸಿ, ಪಾಪದ ಬಿಸಿ, ಶರೀರ ಇಚ್ಛೆಗಳಲ್ಲಿ ನೀನಿರುವಾಗ ರೆಡಿ ಇಲ್ಲ. ಕಣ್ಣುಚ್ಚಿ, ಎದ್ದಿಕೊಳ್ಳಿ, ಕಣ್ಣುಚ್ಚಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಈ ಸಮಯವನ್ನು, ದಿನವನ್ನು, ಮುಂದಿನ ಸಂಡೆ ಸರ್ವಿಸರು ನಿಮ್ಮ ಪರಿಶುದ್ಧ ಕೈಗಳಲ್ಲಿ ನೀನು ಬರೋ ದಿನಕ್ಕೆ ನಮ್ಮನ್ನ ಸಿದ್ಧಪಡಿಸಿದ್ಯಾ, ನಮ್ಮನ್ನ ಎಚ್ಚರಿಸಿದ್ಯಾ, ಜಾಗೃತಿ ಪಡಿಸಿದ್ಯಾ. ನಿನ್ನ ವಾಕ್ಯಗಳ ಮೂಲಕ, ಎಚ್ಚರಿಕೆಗಳ ಮೂಲಕ, ವಾಕ್ಯದ ಅರ್ಥದ ಮೂಲಕ ಆಶೀರ್ವದಿಸು, ಬಲಪಡಿಸು, ಕಾಯಿ. ಯೇಸುವಿನ ನಾಮದಲ್ಲಿ ಕಾಪಾಡು, ಯೇಸುವಿನ ಹೆಸರಿನಲ್ಲಿ. ಆಮೆನ್, ಆಮೆನ್. ನನ್ನ ಮನವೇ ಕರ್ತನನ್ನು ಕೊಂಡಾಡು, ನನ್ನ ಸಂದೇಹದಲ್ಲಿ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಕರ್ತನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರ